ಕರೋತು ಮಮ ಕಲ್ಯಾಣಂ ಹರಿರಹಯಮುಖಾಭಿದಃ ಗುರುಶ್ಚ ಮಧ್ವನಾಮೇ ವರದೋಸ್ತು ನಿರಂತರಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನ ವಿಶಾರದಾನ್ ಶ್ರೀಸತ್ಯಧ್ಯಾನತೀರ್ಥಾಖ್ಯಾನುಪತಿಷ್ಠೇ ಗುರುನ್ ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷವರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ ಜಾಲಿಹಾಳಗುರೂನ್ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರೂನ್ ಸದಾ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ. ಶತ್ರೂನ್ ವಿನಂಕ್ಷ್ಯತಿ ಧನಂಜಯ ಕೀರ್ತನೇನ. ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಸ್ವಸ್ತ್ಯಸ್ತು ಸತಾಂ ಅಖಿಲ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣ ಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮನ್ಮಹಾಮುನಿಕೃತೆ ಶ್ರೀಮನ್ಮಹಾಭಾರತೆ ವಿರಾಟಪರ್ವಣಿ ಆದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಹರಿ ಓಂ. ಕೀಚಕನ ಜೊತೆಗೆ ಏಕಾಂತದಲ್ಲಿ ಮಾತನಾಡಿ ಬಂದು ಭೀಮಸೇನ ದೇವರ ಹತ್ತಿರದಲ್ಲಿ ದ್ರೌಪದಿ ದೇವಿ ವರದಿಯನ್ನು ಕೊಡ್ತಾಳೆ. ನಾನು ಹೀಗೆ ಕೀಚಕನನ್ನು ಒಪ್ಪಿಸಿದ್ದೀನಿ, ಏಕಾಂತದಲ್ಲಿ ನರ್ತನಾಗಾರಕ್ಕೆ ಬರಲಿಕ್ಕೆ ಕೀಚಕ ಒಪ್ಕೊಂಡಿದ್ದಾನೆ, ನೀವು ಕೀಚಕನನ್ನು ಸಂಹಾರ ಮಾಡಬೇಕು, ಆದರೆ ರಹಸ್ಯ ಹೊರಗೆ ಬರಬಾರದು, ಆ ರೀತಿಯಲ್ಲಿ ಸಂಹಾರವನ್ನು ಮಾಡಿರಿ ಅಂತ ಹೇಳಿದ್ದು. ಹೇಳಿದ ನಂತರದಲ್ಲಿ ಭೀಮಸೇನ ದೇವರಂತಾರೆ, ಪ್ರಸಹ್ಯ ಸೂದಯಿಷ್ಯಾಮಿ ಕೇಶವ ಕೇಶಿನಂ ಯಥಾ ರಹಸ್ಯಂ ವಾ ಪ್ರಕಾಶಂ ವಾ ಸೂದಯಿಷ್ಯಾಮಿ ಕೀಚಕಂ. ನಾನು ಹಿಂದಕ್ಕೆ ಕೇಶಿ ಅಂತ ಒಬ್ಬ ದೈತ್ಯನನ್ನು ಪರಮಾತ್ಮ ಹೆಂಗೆ ಕೊಂದನು, ಆ ರೀತಿಯಲ್ಲಿ ಬಲದಿಂದ ಅವನನ್ನು ವಶಪಡಿಸ್ಕೊಂಡು ಕೊಲ್ತೀನಿ. ಅಂದರೆ ಅವ ಸಾಯಬೇಕಾದ್ರೆ ನನ್ನ ಹಿಡಿತದಿಂದ ಹೊರಗೆ ಬರಲಿಕ್ಕೆ ಆಗಲಾರ್ದೆ ಸಾಯಬೇಕು. ಅವನು ಹೋರಾಡ್ತಾ ಸಾಯಬಾರ್ದು. ಹೋರಾಡುವ ಸಂದರ್ಭದಲ್ಲಿ ನಲುಗಬೇಕು. ಅವನು ಸಾವನ್ನು ಕೋರಿಕೊಳ್ಬೇಕು. ಅವನು ನನಗೆ ಸಾವು ಬಂದುಬಿಡಲಿ ಅಂತನ್ಬೇಕು. ಅಂದ್ರೆ ಆ ಹೊಡೆತಕ್ಕೆ ಅವನೇನಾಗಬೇಕು ಅಂದರೆ ಈ ಹೊಡೆತ ಬೇಡ, ಸಾಯೋದು ಬೇಕು ಅಂತ ಅನ್ಬೇಕು. ಹಾಗೆ ಏನು ಮಾಡ್ತೀನಿ ಅಂದರೆ ಕೊಲ್ತೀನಿ. ರಹಸ್ಯಂ ವಾ ಪ್ರಕಾಶಂ ವಾ, ರಹಸ್ಯದಲ್ಲಿ ಕೊಲ್ಬೋದು ಅಥವಾ ಎಲ್ರಿಗೂ ಜಗತ್ತಿಗೆ ಗೊತ್ತಾಗೋ ಹಂಗೆ ಕೊಲ್ಬೋದು. ನಾನು ಕೊಲ್ತೀನಿ. ಏಕೆಂದರೆ ತುಂಬ ಏನಾಗಿದೆ ಅಂದರೆ ಕೋಪ ಬಂದುಬಿಟ್ಟಿದೆ. ಯಸ್ತ್ವಾಂ ಕಾಮಾಭಿಭೂತಾತ್ಮ ದುರ್ಲಭಾಂ ಅವಮನ್ಯತೆ. ನೀನು ಸಿಗತಕ್ಕಂಥವಳ ಅಲ್ಲ, ನೀನು ಅತ್ಯಂತ ದುರ್ಲಭಳಾದಂತಹ ವ್ಯಕ್ತಿ ಅಂತ ಗೊತ್ತಾದ ಮೇಲೂ ಕೂಡ ಕಾಮಪ್ರಚೋದಿತನಾಗಿ ಅವನೇನು ಮಾಡ್ತಿದ್ದಾನೆ ಅಂತಂದ್ರೆ ನಿನ್ನನ್ನು ಅಪಮಾನ ಮಾಡ್ತಾ ಇದ್ದಾನೆ. ವಾಸ್ತವದಲ್ಲಿ ಈ ಅಪಮಾನ ಅಂತನ್ನೋದು ನೀಚರಿದ್ರು ಅಂತಂದರೆ ಭಾಳ ದೊಡ್ಡ ಪ್ರಶ್ನೆನೇ ಅಲ್ಲ. ಜಗತ್ತಿನಲ್ಲಿ 3 ಕ್ರಮದ ಜನ ಇದ್ದಾರೆ. 3 ಕ್ರಮದ ಜನ ಇದ್ದಾರೆ. ಕೆಲವರು ಕೇವಲ ಧನ ಇದ್ದರೆ ಸಾಕು,
ಮರ್ಯಾದೆ ಏನಾರ ಆಗಲಿ ಅಂತನ್ನುವಂಥ ಒಂದು ವರ್ಗದವರು. ಧನನೇ ಮುಖ್ಯ, ದ್ರವ್ಯ ಪ್ರಾಪ್ತಿ ಆಗಬೇಕು, ಹೇಗಾರ ಬರಲಿ ರೀ, ಅದು ಹ್ಯಾಂಗೆ ಬರ್ತದೆ ಅಂತ ಏನು ಕೇಳ್ತೀರ ನೀವು, ದುಡ್ಡು ಮುಖ್ಯ, ಅದರಲ್ಲಿಂದ ಮರ್ಯಾದೆ ಸಿಗ್ತದೆ. ಆದ್ದರಿಂದಾಗಿ ದುಡ್ಡೇ ಪ್ರಧಾನ ಅಂತ ಹೇಳಿ, ಅಂದರೆ ಜಗತ್ತಿನಲ್ಲಿ ಇಂಥ ಲೋಕಮಾನ್ಯವಾಗಿರತಕ್ಕಂತಹ ಸ್ಥಿತಿಯನ್ನು ತಲುಪೋದಕ್ಕೋಸ್ಕರವಾಗಿ ಯಾವ ನೀಚ ಕೆಲಸ ಬೇಕಾದ್ರೂ ಮಾಡಲಿಕ್ಕೆ ಸಿದ್ಧರಾಗ್ತಾರೆ. ಇದು ಒಂದು ವರ್ಗದವರು. ಎರಡನೇ ವರ್ಗದವರು ಇದ್ದಾರೆ. ಇವರೊಂದು ಸ್ವಲ್ಪ ವಿಚಿತ್ರ. ನಮಗೆ ಆ ಕಡೆ ಮರ್ಯಾದೆ ಹೋಗಬಾರ್ದು, ಈ ಕಡೆ ದ್ರವ್ಯ ಬರದೇ ಇರಬಾರ್ದು. ದ್ರವ್ಯ ಬರೋದು ತಪ್ಪಿದರೆ ಅದು ನಮಗೇನಾಗೋದಿಲ್ಲ, ಸಹನೆ ಆಗೋದಿಲ್ಲ. ಮರ್ಯಾದೆನೂ ತಪ್ಪಬಾರ್ದು. ಇದು ಒಂದು ವರ್ಗದವರು. ಮೊದಲನೇ ವರ್ಗದವರು ಮರ್ಯಾದೆ ಹೋದರೂ ಚಿಂತೆ ಇಲ್ಲ, ದ್ರವ್ಯ ಬರಲಿ ಅಂತನ್ನೋರು. ಎರಡನೇ ವರ್ಗದವರು ಮರ್ಯಾದೆನೂ ಬೇಕು, ದ್ರವ್ಯವೂ ಬೇಕು ಅಂತನ್ನೋರು. ಮೂರನೇದವರು ಒಂದು ವರ್ಗದವರು ಇದ್ದಾರೆ. ಏನಂತಂದರೆ ದ್ರವ್ಯ ಬರದೇ ಇದ್ದರೆ ಪರವಾಗಿಲ್ಲ, ಮರ್ಯಾದೆ ಮಾತ್ರ ಯಾವುದೇ ಕ್ರಮದಲ್ಲಿ ಹಾಳಾಗಬಾರ್ದು, ಮರ್ಯಾದೆಗೆ ಕುಂದು ಬಂದರೆ ಸಹಿಸೋದಿಲ್ಲ. ದ್ರವ್ಯ ಬರುತ್ತೆ ಬಿಡತ್ತೆ, ಅದ್ರ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಳೋಣ, ನಮಗೆ ಬೇಕಾದದ್ದು ಮರ್ಯಾದೆ. ಅಧನ ಧನಮಿಚ್ಛಂತಿ ಧನಮಾನೌಚ ಮಧ್ಯಮಾಃ ಉತ್ತಮಾಃ ಮಾನಮಿಚ್ಛಂತಿ ಮಾನೋ ಹಿ ಮಹತಾಂ ಧನಂ. ಅಂದಮೇಲೆ ಔಮರ್ಯಾದೆ ಆದರೆ ವಾಸ್ತವದಲ್ಲಿ ಪ್ರಥಮ ವರ್ಗದವರಿಗೆ ಔಮರ್ಯಾದೆನೇ ಅಲ್ಲ. ಯಾಕಂದರೆ ಎಕ್ಸ್ಪೆಕ್ಟೆಡ್, ಇದನ್ನು ನಿರೀಕ್ಷೆ ಮಾಡಿದ್ವಿ ಇದನ್ನು. ಯಾಕಂದರೆ ನೀಚ ಕೆಲಸಕ್ಕೆ ಕೈ ಹಾಕಿದ್ದೀವಿ ಅಂತಂದಾಗ ಮರ್ಯಾದೆ ಹೋಗೋದು ಮೊದಲೇ ಅದನ್ನು ಏನು ಮಾಡಿರ್ಬೇಕು, ನೀವು ಒಪ್ಕೊಂಡಿರ್ಬೇಕು. ಆವಾಗ ಮಾತ್ರ ನೀವು ನೀಚ ಕೆಲಸಕ್ಕೆ ಕೈ ಹಾಕ್ಲಿಕ್ಕಾಗ್ತದೆ. ಆ ವರ್ಗದವರಿಗೆ ಆ ರೀತಿಯಾದಂತಹ ಸ್ವಭಾವ ಇದ್ದಾಗ ಮಾತ್ರ ಅವ್ರು ಏನು ಮಾಡ್ತಾರೆ ಅಂದರೆ ಹಾಗೆ ಪ್ರಕಾಶಮಯವಾಗಿ ಏನೇ ನೀಚ ಕೆಲಸಕ್ಕೆ ಕೈ ಹಾಕ್ತಾರೆ. ಮರ್ಯಾದೆ ಹೋದ್ರೂ ಕೂಡ ನಗನಗುತ್ತಾ ಮರ್ಯಾದೆ ತಾನೇ ಹೋಗಿದೆ, ದುಡ್ಡು ಬಂತಲ್ಲ ಅಂತ ಹೇಳಿ ಏನು ಮಾಡ್ತಿರ್ತಾರೆ, ನಗುತ್ತಿರ್ತಾರೆ ಅವರು. ಇದು ಯಾವ್ಯಾವ ರೀತಿಯಲ್ಲಿ ನೀವು ನಿಮ್ಮ ನಿತ್ಯ ಜೀವನದ ಸತ್ಯಗಳನ್ನು ಹೇಳ್ತಿದ್ದೀನಿ. ಮಹಾಭಾರತ ಸಾಮಾನ್ಯವಾಗಿ ಇಲ್ಲಿ ಮಹಾಭಾರತದ ಜೊತೆಗೆ ನಮ್ಮ ಜೀವನದ ಮಹಾಭಾರತವನ್ನು ಕೇಳುವಂಥ ಒಂದು ಅದ್ಭುತವಾದ ಸುಯೋಗ ಇದು. ಆದ್ದರಿಂದಾಗಿ ಅವರಿಗೆ ಮರ್ಯಾದೆ ಹೋದರೆ ಅದೊಂದು ದೊಡ್ಡದಾದಂತಹ ವಿಷಯನೇ ಅಲ್ಲ. ನಾವು ನಿರೀಕ್ಷೆ ಮಾಡಿದ್ವಿ, ಆಯ್ತಿದು ಚಿಂತೆ ಇಲ್ಲ ಅಂತ ಅಂದ್ಕೊಂಡು ಏನು ಮಾಡಿಬಿಡ್ತಾರೆ, ಸುಮ್ಮನಾಗ್ಬಿಡ್ತಾರೆ. ಎರಡನೇ ವರ್ಗದವರು ಏನಿದ್ದಾರಲ್ಲ, ಧನ ಮಾನೌಚ ಮಧ್ಯಮಾಹ ಅನ್ನುವಂತಹ ವರ್ಗದವರು ಏನಿದ್ದಾರಲ್ಲ, ಅವರಿಗೆ ಈ ಕಡೆ ಮರ್ಯಾದೆ ನಷ್ಟ ಆದ್ರೂ ಸಂಕಟ, ಈ ಕಡೆ ದ್ರವ್ಯ ನಷ್ಟ ಆದ್ರೂ ಸಂಕಟ. ಅವರಿಗೆ ಅತ್ತ ದರಿ ಇತ್ತ ಪುಲಿ ಅಂತ. ಅವ್ರು ಆ ಕಡೆ ಹೋಗ್ಲಾರರು, ಈ ಕಡೆ ಬಾಳಲಾರರು. ಇದು ಮಧ್ಯಮರದಲ್ಲಿ ಏನಾಗ್ಬಿಡ್ತದೆ ಅಂದರೆ ಅವ್ರಿಗೆ ಆರಕ್ಕೇರ್ಲಾರರು. ಅವರು ಎಂಥ ಅದ್ಭುತವಾದಂತಹ ವ್ಯವಸ್ಥೆ. ಧನ ಮಾನ ಎರಡೂ ಬೇಕು ಅಂತನ್ನೋರು. ಇವ್ರಿಗೊಂದು ಸ್ವಲ್ಪ ಮರ್ಯಾದೆನೂ ಹೋಗುತ್ತೆ, ಸ್ವಲ್ಪ ದ್ರವ್ಯವೂ ಸಿಗ್ತದೆ. ಪರಿಣಾಮನೂ ಹಾಗೆ ನಿಮ್ಮ ವ್ಯಕ್ತಿತ್ವಕ್ಕನುಸಾರವಾಗಿ ಜಗತ್ತು ಕೂಡ ನಿಮ್ಮನ್ನ ಜೊತೆಗೆ ಸ್ಪಂದಿಸ್ತದೆ. ನೀವು ತುಂಬ ಮರ್ಯಾದಸ್ಥರಾಗಿದ್ದರೆ ನಿಮ್ಮ ಜೊತೆಗೆ ಮಾತಾಡಬೇಕಾದ್ರೆ ನಿಮ್ಮನ್ನು ಏನು ಮಾಡ್ತದೆ ಅಂತಂದರೆ, ಅವರು ಸಭ್ಯಸ್ಥರು, ಅವರ ಎದುರಿಗೆ ಈ ಮಾತನ್ನು ನಾವು ಬೇರೆಯವ್ರ ಜೊತೆಗೆ ಮಾತಾಡೋದು ಸರಿ ಇಲ್ಲ ಅಂತ ಪರಿಭಾವಿಸ್ತದೆ. ನೀವು ತುಂಬ ಸಭ್ಯಸ್ಥರಾಗಿದ್ದರೆ ಅವ್ರಿಗೆ ಕೇಳಿಸೋ ಹಾಗೆ ಮಾತಾಡೋದು ಬೇಡಪ್ಪ. ಯಾಕೆಂದರೆ ಅವರು ತುಂಬ ಸಭ್ಯಸ್ಥರು, ಈ ವಿಧದ ವಿಚಾರಗಳನ್ನು ಅವರು ಕೇಳಿಲ್ಲ, ಅವರು ನೋಡಿಲ್ಲ, ಅವರು ಅನುಭವಿಸಿಲ್ಲ, ಅವರಿಗೆ ಈ ವಿಷಯಗಳನ್ನು ಯಾಕೆ ಮಾತಾಡಬೇಕು ಅಂತ ಸುಮ್ಮನಾಗ್ಬಿಡ್ತಾರೆ. ತುಂಬ ಸಭ್ಯಸ್ಥರವರು ಅಂತ. ಈ ಎರಡನೇ ವರ್ಗದವರು ಏನಿದ್ದಾರಲ್ಲ, ಇವರು ಈ ಕಡೆಗೆ ಮರ್ಯಾದೆನೂ ಸ್ವಲ್ಪ ಕಳ್ಕೊಳ್ಳೋದು, ಆ ಕಡೆ ದ್ರವ್ಯವನ್ನು ಕಳ್ಕೊಳ್ಳೋದು. ಇವರಿಬ್ಬರಿಗೂ ಮರ್ಯಾದೆ ಹೋಗೋದು ಅಂತನ್ನೋದು ಒಂದು ಕ್ರಮದಲ್ಲಿ ನಿರೀಕ್ಷಿತವೇ ಎರಡೂ ವರ್ಗದವರಿಗೆ. ಆದರೆ ಮೂರನೇದವರು ಇದ್ದಾರಲ್ಲ, ಉತ್ತಮಾಹ ಮಾನಮಿಚ್ಛಂತಿ, ಅವ್ರಿಗೆ ಉತ್ತಮರಾದಂಥವ್ರಿಗೆ ಏನಪ್ಪ ಅಂದರೆ ಮರ್ಯಾದೆನೇ ಅವರಿಗೆ ಜೀವನ. ಅದು ಹೋಯಿತು ಅಂದರೆ ಜೀವನ ಇಲ್ಲ ಅಂತ ನಿರ್ಧಾರ ಮಾಡ್ತಾರೆ.
ಆ ವರ್ಗದವರು. ದೇ ಆರ್ ಫಸ್ಟ್ ಕ್ವಾಲಿಟಿ ಪರ್ಸನ್ಸ್. ಅವರಿಗೆ ಏನಂದರೆ ಮರ್ಯಾದೆ ನಾಶ ಆಗೋದು ಅಂತ ಅಂದರೆ ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ದೆನ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತನ್ನುವಂತಹ ವರ್ಗದವರು ಇವರು ಅಲ್ಲೇನಪ್ಪ. ಇದೇ ರೀತಿ ತಾನೆ. ಆ ವರ್ಗದ ಜನಗಳಿಗೇನಿದೆಯಲ್ಲ ಅವರಿಗೆ ಮರ್ಯಾದೆ ಹೋದಂತಹ ಸಂದರ್ಭದಲ್ಲಿ ಅವರು ಬದುಕೋದು ಹೇಗೆ ಅಂತ ಯೋಚನೆ ಮಾಡ್ತಾರೆ. ಅಂದರೆ ಬದುಕನ್ನು ಅಲ್ಲಿ ಕೊನೆಗಾಣಿಸುವಂತಹ ವಿಷಯದವರೆಗೂ ಅವ್ರು ಹೋಗ್ಬಿಡ್ತಾರೆ. ಮರ್ಯಾದೆ ಹೋಗಿದೆ, ಹೇಗೆ ತಲೆ ಎತ್ಕೊಂಡು ಬಾಳೋದು? ತಲೆ ತಗ್ಗಿಸಿಯೇ ಅಭ್ಯಾಸ ಇಲ್ಲದೆ ಇದ್ದವರು ನಾವು ತಲೆ ಎತ್ತುಕೊಂಡು ಬಾಳಲಿಕ್ಕೆ ಆಗದೇ ಇರುವಂತಹ ರೀತಿಯಲ್ಲಿ ನಮಗೆ ಮರ್ಯಾದೆ ನಾಶ ಆಗಿದೆ ಅಂತಂದರೆ ನಾವು ಬದುಕೋದು ಹೇಗೆ ಅಂತ ವಿಚಾರ ಮಾಡ್ತಾರೆ ಅವರು. ಯಾಕೆ ಉತ್ತಮರಲ್ವೇ? ಅವರಿಗೆ ಮಾನೋಹಿ ಮಹತಾಂಧನಂ, ಅವರಿಗೆ ದೊಡ್ಡ ಸಂಪತ್ತು ಯಾವುದಂದ್ರೆ ತಮ್ಮ ಮರ್ಯಾದೆನೇ ದೊಡ್ಡ ಸಂಪತ್ತು. ಅದನ್ನು ಕಳ್ಕೊಳ್ಳೋದು ಅಂತ ಅನ್ನೋದು ಅವರು ತಮ್ಮ ಸರ್ವಸ್ವ ನಾಶ ಆಯಿತು ಅಂತಲೇ ನಿರ್ಧಾರ ಮಾಡ್ತಾರೆ ಅವರು. ನನ್ನ ಬಹುಮೂಲ್ಯವಾಗಿರ್ತಕ್ಕಂತಹ ಸಂಪತ್ತು ನನ್ನ ಮಾನ, ನನ್ನ ಮರ್ಯಾದೆ, ನನ್ನನ್ನು ಜಗತ್ತು ಗುರುತಿಸ್ತಕ್ಕಂತಹ ರೀತಿ, ಪ್ರಸಂಗವೊಂದರಿಂದ ಆ ಗುರುತಿಸುವಿಕೆಯಲ್ಲಿ ಆಗತಕ್ಕಂತಹ ವ್ಯತ್ಯಾಸ, ಈ ಅಪಮಾನ ಅಂತನ್ನೋದು ಏನು ಮಾಡಿಬಿಡ್ತದೆ, ವ್ಯಕ್ತಿಯನ್ನು ಗುರುತಿಸಬೇಕಾದಾಗ ಆವಾಗ ಅವನನ್ನು ಕೀಳು ಮಟ್ಟದಲ್ಲಿ ನೋಡಲಿಕ್ಕೆ ಆರಂಭ ಮಾಡ್ತದೆ. ನಿಮಗೊಂದು ಉದಾಹರಣೆ ಹೇಳ್ತೀನಿ. ದ್ಯೂತದಲ್ಲಿ ದ್ರೌಪದಿ ದೇವಿ ತಾನು ಪರಾಜಿತಳಾಗಿದ್ದಾಳೆ ಅನ್ನೋದನ್ನು ಪ್ರಾತಿಕಾಮಿಯ ಮೂಲಕವಾಗಿ ಹೇಳಿ ಕಳುಹಿಸಿ ನಂತರದಲ್ಲಿ ದುಶ್ಯಾಸನನ ದ್ವಾರ ಸಭೆಗೆ ಎಳೆಸಿ ತಂದಾಗ ಭೀಷ್ಮಾಚಾರ್ಯರು ಏನು ಮಾಡಿಬಿಡ್ತಾರೆ ಅಂತಂದರೆ, ನನ್ನನ್ನು ಈ ವಿಷಯದಲ್ಲಿ, ಯಾವ ಧರ್ಮಾಧರ್ಮದ ವಿಷಯದಲ್ಲಿ ನೀನು ನನ್ನ ಪ್ರಶ್ನೆ ಮಾಡ್ತಾ ಇದೆಯೋ, ಪ್ರಶ್ನೆ ಇದ್ದದ್ದು ಒಂದೇ, ಎರಡು ರೀತಿಯಲ್ಲಿ ಯಾವ ಉತ್ತರ ಕೊಟ್ಟರು ಸಮಸ್ಯೆಯಲ್ಲಿ. ಅವಳು ಕೇಳಿದ್ದು ಏನು ಪ್ರಶ್ನೆ ಅಂದರೆ, ಧರ್ಮರಾಜ ತನ್ನನ್ನು ಸೋತು ನನ್ನನ್ನು ಸೋತ್ನೋ, ನನ್ನನ್ನು ಸೋತು ತನ್ನನ್ನು ಸೋತ್ನೋ, ಯಾವುದು ಅಂತ ಕೇಳ್ತಾಳೆ. ಯಾವ ರೀತಿ ಉತ್ತರ ಕೊಟ್ಟರು ಸಮಸ್ಯೆ. ನನ್ನನ್ನು ಮೊದಲೇ ಸೋತು ಬಿಟ್ಟ ಅಂತಂದರೆ ದತ್ತಾ ಕನ್ಯಾ ನದೀಯತೆ ಅಂತ ಧರ್ಮಶಾಸ್ತ್ರ ಇದೆ. ಒಂದು ಸರ್ತೆ ಕನ್ಯಾದಾನ ಮಾಡಿದ ಮೇಲೆ ಇನ್ನೊಂದು ಸರ್ತೆ ಅವಳನ್ನು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬರೋದಿಲ್ಲ. ನಾನ್ ಟ್ರಾನ್ಸ್ಫರಬಲ್ ಅಮೌಂಟ್ ಅದು, ಅಸೆಟ್ ಅಂತ ಅಂದ್ಕೊಳ್ಬೇಕಾದ್ರೆ. ಅವ ತಾನು ಸ್ವತಂತ್ರನಾಗಿದ್ದು ದ್ಯೂತದಲ್ಲಿ ನನ್ನನ್ನು ಮೊದಲು ಪಣಕ್ಕಿಟ್ಟ ಅಂದರೆ ಅದು ಅಧರ್ಮ, ಅದನ್ನು ನೀವು ಹೆಂಗೆ ಒಪ್ಕೊಂಡ್ರಿ ಅಂತ ಪ್ರಶ್ನೆ ಮಾಡ್ತಾಳೆ. ಒಂದು ವೇಳೆ ಅವನು ಮೊದಲು ನನ್ನನ್ನು ಸೋಲ್ದೇನೆ ತನ್ನನ್ನೇ ಸೋತು ಬಿಟ್ಟಿದ್ದ ಅಂತಾದಾಗ ನನಗೆ ಪ್ರತ್ಯೇಕವಾದ ಅಸ್ತಿತ್ವವೇ ಇಲ್ಲ. ಯಾಕೆ ಅಂದರೆ ನನ್ನ ಪ್ರತಿಯೊಂದು ಅಸ್ತಿತ್ವವು ನನ್ನ ಗಂಡನ ಜೊತೆಗೆ ಇದೆ ಹೊರತು ಗಂಡನಿಂದ ಹೊರತಾಗಿ ನನಗೆ ಅಸ್ತಿತ್ವವೇ ಇಲ್ಲ ಅಂತಾದಾಗ ನನ್ನನ್ನು ಸೋತ ಮೇಲೆ, ತನ್ನನ್ನು ಸೋತ ಮೇಲೆ ನನ್ನನ್ನು ಪ್ರತ್ಯೇಕವಾಗಿ ಪಣಕ್ಕಿಡ್ಲಿಕ್ಕೆ ನೀವು ಹೆಂಗೆ ಅನುಮತಿ ಕೊಟ್ರಿ? ಇದು ಇಷ್ಟು ಸುದೀರ್ಘವಾಗಿ ಅವಳು ವಿಕಲ್ಪಿತವಾಗಿರತಕ್ಕಂತಹ ಹೃದಯವನ್ನು, ಅಂದರೆ ಅಭಿಪ್ರಾಯ ಇಟ್ಕೊಂಡು ಅವಳು ಈ ಪ್ರಶ್ನೆ ಮಾಡ್ತಿದ್ದಾಳೆ ಅಂತ ಅನ್ನೋದು ಗೊತ್ತಾದಾಗ ಭೀಷ್ಮಾಚಾರ್ಯರು ಈ ಪ್ರಶ್ನೆಗೆ ಉತ್ತರ ಕೊಡುವಂತಹ ಗೊಡವೆಗೆ ಹೋಗದೇನೆ ಅದನ್ನು ಏನು ಮಾಡ್ತಾರೆ ಅಂತಂದರೆ ಧರ್ಮರಾಜನ ಹತ್ರ ಆ ಪ್ರಶ್ನೆಯನ್ನು ಕೇಳು ಅಂತ ಹೇಳ್ತಾರೆ. ಧರ್ಮರಾಜನ ಹತ್ರ ಈ ಪ್ರಶ್ನೆ ಕೇಳು ಅಂತನ್ನುವಂತಹ ಅಭಿಪ್ರಾಯ ಏನು ಅಂತಂದರೆ, ಧರ್ಮಾಧರ್ಮದ ವಿವೇಕ ಇದ್ದಂಥವನು ಈ ಕೆಲಸ ಮಾಡಿದ ಹೇಗೆ, ಮಾಡಿದ್ದನ್ನು ನೀವು ಹೆಂಗೆ ಒಪ್ಕೊಂಡ್ರಿ ಅಂತನ್ನುವಂತಹ ಪ್ರಶ್ನೆಗೆ ಅವ ಮಾಡಿದ ಹೇಗೆ ಅಂತನ್ನೋದು ಉತ್ತರ ಹೆಂಗಾಗತ್ತೆ ನೋಡ್ರಿ. ಸಾಮಾನ್ಯವಾಗಿ ಈ ಉತ್ತರವನ್ನು ಕೊಟ್ಟ ತಕ್ಷಣ ಭೀಷ್ಮಾಚಾರ್ಯದೇನ್ರಿ ಅಪರಾಧ, ಅವರು ಯುಧಿಷ್ಠಿರ ತಾನೇ ಅಪರಾಧ ಮಾಡಿದವನು, ಯುಧಿಷ್ಠಿರನನ್ನು ಕೇಳಕು ಅಂತ ಹೇಳಿದ್ದಾರೆ, ಅದರಿಂದ ಭೀಷ್ಮಾಚಾರ್ಯರು ನಿರಪರಾಧಿಗಳು ಅಂತನ್ನುವಂತಹ ಕನ್ಕ್ಲೂಷನ್ನಿಗೆ ಎಲ್ಲರೂ ಬಂದುಬಿಡ್ತಾರೆ. ಆದರೆ ಪರಮಾತ್ಮ ಅಂತಾನೆ ಹಾಗಲ್ಲ. ನಿಮ್ಮ ವಿಷಯದ ಬಗ್ಗೆ ನಾನು ಕನ್ಕ್ಲೂಷನ್ನಿಗೆ ಬರುವಂತಹ ಸಂದರ್ಭದಲ್ಲಿ ನೀವು ಪ್ರತಿಕ್ರಿಯೆ ಏನು ಕೊಟ್ಟಿದ್ದೀರಿ ಅನ್ನೋದನ್ನು ಸಂಪೂರ್ಣವಾಗಿ ನಾನು ತೊಗೊತೀನಿ, ಅದನ್ನ ರೆಕಾರ್ಡ್ಸಿಗೆ ತೊಗೋತೀನಿ. ನಾನು ವಾದ ಪ್ರತಿವಾದಗಳನ್ನು ಕೇಳಿದ ನಂತರದಲ್ಲಿ ನ್ಯಾಯಾಧೀಶನಾಗಿರ್ತಕ್ಕಂಥವನು ತುಲನಾತ್ಮಕವಾಗಿ ತಾನು ನಿರ್ಣಯವನ್ನು ಕೊಡೋಕ್ಕಿಂತ ಮುಂಚೆ ಏನು ಮಾಡ್ತಾನೆ ಅಂತಂದರೆ ಆ ವಾದಗಳನ್ನು ರೆಕಾರ್ಡ್ಸಿಗೆ ತೊಗೊತಾನೆ, ಅಂದರೆ ಅವಗಾಹನೆಗೆ ತೊಗೊತಾನೆ. ಯಾವ ಪ್ರಶ್ನೆಗೆ ಏನು ಉತ್ತರ ಕೊಟ್ಟ, ಸರಿಯಾದ ಉತ್ತರ ಬಂದಿದೆಯೋ ಇಲ್ವೋ, ಸರಿಯಾದ ಉತ್ತರನೇ ಬಂದಿಲ್ಲ ಅಂತಂದರೆ ಇವ ಯಾವ ರೀತಿ ತನ್ನನ್ನು ತಾನು ತಪ್ಪಿಸ್ಕೊಳ್ಳಿಕ್ಕೆ ಹೋದ. ಇದೇ ಕಾರಣಕ್ಕೆ ಪರಮಾತ್ಮ ಆವಾಗಲೇ ಶಿಕ್ಷಾ ಕೊಡ್ತಾನೆ. ಮುಂದೆ 14 ವರ್ಷದ ನಂತರದಲ್ಲಿ ಮನೆಗೆ ಬಾರಯ್ಯ ಅಂತ ಕರೆದ್ರೆ ನಿಮ್ಮ ಮನೆಗೆ ಬರೋದಿಲ್ಲ ನಾನು. ಯಾಕೆಂದರೆ ದ್ರೌಪದಿ ದೇವಿ ಪರಿಭವಕ್ಕೆ ಒಳಗಾಗಿ
ಯಾವ ವೇದಾಭಿಮಾನಿನಿ, ಯಾವ ವೇದ ನನ್ನನ್ನು ಸ್ತೋತ್ರ ಮಾಡ್ತದೆ, ಯಾವ ವೇದಕ್ಕೆ ಅವಳು ಅಭಿಮಾನಿನಿಯಾಗಿದ್ದಾಳೆ, ಅಂಥ ವೇದಶಾಸ್ತ್ರಾಭಿಮಾನಿನಿಯಾದಂಥವಳು ಧರ್ಮಾಧರ್ಮಗಳ ವ್ಯವಸ್ಥಿತವಾದ ಪ್ರಜ್ಞೆ ಇದ್ದವರು ಅಂತ ನಿಮ್ಮ ಹತ್ರ ಪ್ರಶ್ನೆ ಕೇಳಿದರೆ ನೀವು ಆ ಪ್ರಶ್ನೆಯನ್ನು ಏನು ಮಾಡಿದ್ರಿ, ನೀವು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಿದ್ರಿ. ಅಂದಮೇಲೆ ನಿಮ್ಮ ವ್ಯಕ್ತಿತ್ವ ಏನು, ಧರ್ಮಾಧರ್ಮಗಳನ್ನು ತಿಳಿದು ಅನುಷ್ಠಾನ ಮಾಡುವಂತಹ ಸಂದರ್ಭದಲ್ಲಿ ಬೇರೆಯವರು ಏನು ಮಾಡ್ತಾರೆ ಅದನ್ನು ನೀವು ಮಾಡಲಿಕ್ಕೆ ಹೋಗ್ತೀರಿ ಹೊರತಾಗಿ ಧರ್ಮಾಧರ್ಮವನ್ನು ತಿಳಿದವರಿಗೆ ನಿಮಗೆ ಆಗಿರ್ತಕ್ಕಂಥ ಒಂದು ಸ್ಟ್ಯಾಂಡ್ಸ್ ಅಂತ ಏನಿದೆಯಲ್ಲ, ನಿಮ್ಮದೇ ಆದಂತಹ ಒಂದು ದೃಢ ನಿಲುವು, ಆ ದೃಢ ನಿಲುವನ್ನು ನೀವು ಪ್ರದರ್ಶನ ಮಾಡಲಿಲ್ಲ ಅಲ್ವಾ. ಅಧೀತವಾಗಿರ್ತಕ್ಕಂತಹ ವಿದ್ಯಾಕ್ಕೆ ಉಪಯೋಗ ಏನು, ಪ್ರಸಂಗ ಒಂದರಲ್ಲಿ ನೀವು ಅದನ್ನು ಹೆಂಗೆ ವಿನಿಯೋಗ ಮಾಡ್ತೀರಿ ಅಂತ ಅನ್ನೋದ್ರ ಮೇಲೆ ನೀವು ಯಾವ ರೀತಿ ವಿದ್ಯಾವನ್ನು ಓದಿದ್ದೀರಿ ಅಂತ ನಿರ್ಧಾರ ಆಗೋದು. ನಿಮ್ಮ ಹಿಂದೆ ಬೇಕಾದಷ್ಟು ಡಿಗ್ರಿ ಸರ್ಟಿಫಿಕೇಟ್ಗಳು ಇರಲಿ, ಅದೆಲ್ಲ ಬರೀ ನೇಮ್ ಪ್ಲೇಟ್ ಮುಂದೆ ಹಾಕ್ಕೊಳ್ಳಿಕ್ಕೆ ಆಯ್ತದು. ವಿನಿಯೋಗ ಹೆಂಗೆ ಮಾಡಿದ್ರಿ ಅಂತ ನೇರವಾಗಿ ಏನು ಮಾಡ್ತಾಳೆ ಅಂತಂದರೆ ಪ್ರತಿಯೋರ್ವರನ್ನು ಕೂಡ ಹಿಡಿದು ಕೇಳ್ತಾಳೆ ದ್ರೌಪದಿ ದೇವಿ. ಪ್ರಕೃತದಲ್ಲಿಯೂ ಕೂಡ ಯಾಕೆ ಈ ಪ್ರಸಂಗವನ್ನು ನಾನು ಇಷ್ಟು ಸುದೀರ್ಘವಾಗಿ ವಿವರಣೆ ಮಾಡಿದೆ ಅಂದರೆ, ಇದೇ ಕ್ರಮದಲ್ಲಿ ಏನು ಮಾಡ್ತಾರೆ ಅಂತಂದ್ರಲ್ಲಿ, ಈ ಒಂದು ಮಾನಾಪಮಾನದ ಪ್ರಸಂಗ ಬಂದಂತಹ ಸಂದರ್ಭದಲ್ಲಿ ಅಪಮಾನ ಯಾರಿಗೆ ಆದರೆ ಕ್ಲೇಶ ಸಂಪಾದಕ ಅಂತ ವಿಚಾರ ಮಾಡಲಿಕ್ಕೆ ಹೊರಟ್ರೆ, ಮಧ್ಯಮರಿಗಾಗಲಿ ಅಥವಾ ಅಧಮರಿಗಾಗಲಿ ಅಪಮಾನ ಆದರೆ ಅದು ಕ್ಲೇಶ ಸಂಪಾದಕವೇ ಅಲ್ಲ. ಯಾಕೆ ಅಂದರೆ ಅದು ಕ್ಲೇಶವನ್ನೇ ಕೊಡೋದಿಲ್ಲ. ಅವ್ರು ಮೊದಲೇ ನಿರೀಕ್ಷೆ ಮಾಡಿಬಿಟ್ಟಿದ್ದಾರೆ ನಮಗೊಂದು ಕ್ರಮದಲ್ಲಿ ಅಪಮಾನ ಆಗ್ತದೆ ಅಂತ. ಮಧ್ಯಮರು ಅಪಮಾನ ಆಗಿಯೇ ತೀರ್ತದೆ ಅಂತ ಹೇಳಿ ಅಧಮರು. ಅಂದಮೇಲೆ ಉತ್ತಮರಿಗೆ ಮಾತ್ರ ಏನಪ್ಪ ಅಂದರೆ ಅಪಮಾನ ಅನ್ನೋದು ಸಹನೆಗೆ ಆಗದೇ ಇರತಕ್ಕಂತಹ ವಿಷಯ, ಹೌದಾ. ಆದ್ದರಿಂದಾಗಿ ಯಾರಿಗೋ ಅಪಮಾನ ಮಾಡಿ ದಕ್ಕಿಸ್ಕೊಂಡ್ಬಿಡ್ತೀನಿ ಅಂತನ್ನುವಂತಹ ಕೀಚಕನ ಮನಸ್ಥಿತಿ ಏನಿದೆ, ಯಾರಿಗೆ ಅಪಮಾನ ಆಗಿದೆ ಅಂತ ಗೊತ್ತಾಗಬೇಕಲ್ಲ. ಅವನು ಯಾರಿಗೆ ಅಪಮಾನ ಮಾಡಿದ್ದೀನಿ ಅಂತ ಗೊತ್ತಾದಾಗ ಅದಕ್ಕೆ ಶಿಕ್ಷಾ ಯಾಕೆ ಹೀಗಾಯಿತು ಅಂತ ಗೊತ್ತಾಗ್ತದೆ. ಫಲಾನುಮೇಯಾ ಪ್ರಾರಂಭ ಅಂತ ನೀವು ಕೆಲಸಗಳನ್ನು ಹೆಂಗೆ ಮಾಡಿರ್ತೀರಿ ಅಂತನ್ನೋದರ ಆಧಾರದ ಮೇಲೆ ನಿಮಗೆ ಫಲ ಹೆಂಗೆ ಬರ್ತದೆ ಅಂತ ಅನುಮಾನ ಮಾಡ್ಬೋದು. ನೀವು ಸರಿಯಾಗಿ ಒಂದು ಅನ್ನ ಮಾಡಬೇಕಾದಂತಹ ಸಂದರ್ಭದಲ್ಲಿಯೂ ಕೂಡ ಒಂದು ವೇಳೆ ನಮ್ಮಲ್ಲೆಲ್ಲ ಒಬ್ಬರು ಹಿರಿಯರು ಹಾಸ್ಯ ಮಾಡೋರು, ದೊಡ್ಡ ದೊಡ್ಡ ಸಮಾರಾಧನೆಗಳ ಮಧ್ಯದಲ್ಲಿ ಅನೇಕ ಕ್ರಮದ ಅನ್ನಗಳಾಗ್ತಾವಂತೆ. ಅಲ್ರಿ ಥಾಲಿ ಒಂದೇ ಇಟ್ಟಿರ್ತಾರೆ, ಅನೇಕ ಅನ್ನ ಹೆಂಗೆ ಆಗ್ತದೆ ಅಂತಂದರೆ ಅವ್ರು ಹಾಸ್ಯ ಮಾಡೋರು. ಅದರಲ್ಲಿ ಕಾಳನ್ನ ಅಂತ ಇರ್ತದೆ, ಹೋಳನ್ನ ಅಂತ ಇರ್ತದೆ, ಕರಿ ಅನ್ನ ಅಂತ ಇರ್ತದೆ, ಬಿಳಿ ಅನ್ನ ಅಂತ ಇರ್ತದೆ. ನಿಮ್ಮ ಹಣೆ ಬಾರ ಹೆಂಗೋ ಬಡಿಸೋರು ಆ ರೀತಿ ಬಡಿಸ್ತಾರೆ ಅಂತ. ತುಂಬ ಏನು ಇದ್ರ ಬಗ್ಗೆ ವಿಶ್ಲೇಷಣೆ ಬೇಕಾಗಿಲ್ಲ, ಎಲ್ರಿಗೂ ಪಾಪ ಊಟ ಮಾಡಿದವ್ರಿಗೆ ಗೊತ್ತಿರ್ತದೆ ಹೆಂಗೆ ತಡ ಆದಾಗ ಏನೇನು ಆಗಿರಬಹುದು ಅಂಥೇಳಿ. ಹಾಗೆ ಯಾಕೆ ಈ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾರೆ ಅಂತಂದರೆ, ಆ ಫಲಕ್ಕೆ ಅನುಸಾರವಾಗಿ ಏನು ಮಾಡ್ತಾರೆ ಅಂತಂದರೆ, ಕಾರ್ಯ ಹೆಂಗೆ ಮಾಡಿರ್ಬೋದು ಇವರು, ಯಾವ ರೀತಿಯಾದ ಕೆಲಸ ಮಾಡಿದ್ದಕ್ಕೆ ಇವರಿಗಿಂತಹ ಫಲ ಬಂದಿದೆ ಅಂತನ್ನೋದು ಚೆನ್ನಾಗಿ ನಿಪುಣತರವಾಗಿ ಯೋಚನೆ ಮಾಡ್ತಕ್ಕಂಥವನಿಗೆ ಸುಸ್ಪಷ್ಟವಾಗಿ ಗೊತ್ತಾಗ್ತದೆ, ಇದು ಕಾರಣ ಇದೆ ಅಂತಂದು ಹೇಳಿಬಿಟ್ಟು. ಆದ್ದರಿಂದ ನಿನ್ನಂಥವಳಿಗೆ ಅಪಮಾನವನ್ನು ಮಾಡಲಿಕ್ಕೆ ಅಂತ ಬಹಳ ಪ್ರಯತ್ನ ಮಾಡಿ ಏನು ಮಾಡಿದ್ದಾನೆ ಅಂತಂದರೆ ಕೀಚಕ ಯಶಸ್ವಿ ಆಗಿದ್ದಾನೆ ಅಂತ ಅಂದ್ಕೊಂಡಿದ್ದಾನೆ. ಆದರೆ ನಾನು ಹೇಳ್ತೀನಿ, ಯಾರಿಗೆ ಅಪಮಾನ ಮಾಡಿದ್ದೀ ಅಂತನ್ನೋದು ಫಲಕ್ಕನುಸಾರವಾಗಿ ನೀನು ನೋಡೋದೇ ಇಲ್ಲ. ಯಾಕೆಂದರೆ ನೀ ಬದುಕಿದ್ರೆ ತಾನೇ ಎಂಥವ್ರಿಗೆ ಅಪಮಾನ ಮಾಡಿದ್ದಿ ನೀನು ಅಂತ ಗೊತ್ತಾಗಲಿಕ್ಕೆ. ನೀನು ಎಂಥವ್ರಿಗೆ ಅಪಮಾನ ಮಾಡಿದ್ದಿ ಅಂತ ಜಗತ್ತು ತಿಳ್ಕೋಬೇಕು ಅಂತಂದರೆ ಅದನ್ನು ನಿನ್ನ ಮರಣದ ಮೂಲಕವಾಗಿ ಅನುಮಾನ ಮಾಡುತ್ತೆ. ಎಂಥವರಿಗೆ ಕೀಚಕ ಅಪಮಾನ ಮಾಡಿದ್ದ, ಯಾಕೆಂದರೆ ಇಷ್ಟು ಘೋರವಾದ ರೀತಿಯಲ್ಲಿ ಸತ್ತಿದ್ದಾನೆ ಅಂತಂದರೆ ಅವ್ರು ಊಹೆ ಮಾಡ್ತಾರೆ. ದುರ್ಲಭಾಂ ಅಭಿಮನ್ಯತೆ ಅಥ ಚೇತ್ ಅನುಬದ್ಧಂತಿ ಸೂತಪುತ್ರಂ ಮಯಾ ಹತಂ ನಿರ್ಮನುಷ್ಯಂ ಕರಿಷ್ಯಾಮಿ ಮತ್ಸ್ಯಾನಾಂ ಇಮಮಾಲಯಂ. ಇದನ್ನು ರಹಸ್ಯದಲ್ಲಿ ಮಾಡಲಿಲ್ಲ, ಪ್ರಕಾಶಮಯವಾಗಿಯೇ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡಿದೆ ಅಂತ. ಅನರ್ಥ ಏನಾಗ್ತದಂತೆ ಇದರಲ್ಲಿಂದ? ಏನಾಗ್ಬೋದು? ಮ್ಯಾಕ್ಸಿಮಮ್ ಅನರ್ಥ ಏನು? ದೊಡ್ಡದಾದದ್ದು ಅಜ್ಞಾತವಾಸ ಹಾಳಾಗಿ ಹೋಗ್ತದೆ, ಪುನಃ ವನವಾಸ ಅಜ್ಞಾತವಾಸ ಮಾಡುವಂಥ ಪ್ರಸಂಗ ಬರ್ತದೆ. ಯಾವಾಗ? ಮತ್ಸ್ಯ ದೇಶದಲ್ಲಿದ್ದವ್ರಿಗೆ ಎಲ್ರಿಗೂ ಗೊತ್ತಾದ್ರೆ ಈ ಹಾಳಾಗೋದಿಲ್ರಿ. ಇದು ದುರ್ಯೋಧನನ ಕಿವಿಗೆ ಹೋಗಬೇಕು. ಇದು ದುರ್ಯೋಧನನ ಕಿವಿಗೆ ಹೋದರೆ
ಆಗ ಏನಾಗ್ತದೆ ಅಂತಂದರೆ ಸಂಪೂರ್ಣವಾಗಿ ಇದು ಅಜ್ಞಾತವಾಸ ನಷ್ಟ ಆಗ್ತದೆ. ಒಂದು ಕೆಲಸ ಮಾಡ್ತೀನಿ, ಪ್ರಕಾಶಮಯವಾಗಿಯೇ ಎಲ್ಲರ ಎದುರಿಗೇನೆ ಕೀಚಕನನ್ನು ಕೊಂದುಬಿಡ್ತೀನಿ. ಕೀಚಕನನ್ನು ಇಂಥವನೊಬ್ಬವನು ಕೊಂದ ಅಂತ ಹೇಳಿಬಿಟ್ಟು ನನ್ನನ್ನು ಯಾರಾದರೂ ಬೆರಳು ಎತ್ತಿ ತೋರಿಸೋನು ಅವನು ಉಸಿರಾಡಿದಿರ್ತಾನೆ. ಅಂದ್ರೇನು? ಅಪರಾಧ ಮಾಡಿದಂಥ ಸಂದರ್ಭದಲ್ಲಿ ಸಾಕ್ಷಿಯನ್ನು ಮೂಲ ಸಮೇತ ಏನು ಮಾಡಿಬಿಡೋದು? ಇಲ್ಲ ಅಂತ ಅನಿಸ್ಬಿಡೋದು. ಅಪೀಲಿಗೆ ಹೋಗ್ಲಿಕ್ಕೆ ಮೊದಲು ಏನು ಬೇಕು? ಸಾಕ್ಷ್ಯಾಧಾರಗಳು ಇದ್ರೆ ತಾನೇ ಕೇಸ್ ಅಡ್ಮಿಟ್ ಆಗ್ಲಿಕ್ಕೆ ಸಾಧ್ಯ. ಯಾರ ಹತ್ರ ಹೋಗಿ ಹಾಕೋರು ನೀವು? ಯಾವನ ಹಾಕೋನು? ಯಾವನೋ ಒಬ್ಬವನು ಮಹದದ್ಭುತವಾದಂತಹ ದೃಶ್ಯವನ್ನು, ಘೋರವಾದ ದೃಶ್ಯ ತೋರಿಸ್ಬಿಟ್ರೆ ಏನಾಗ್ಬಿಡ್ತದೆ? ಕೆಲವು ಸರ್ತೆ ಮಾತು ನಿಂತು ಹೋಗ್ಬಿಡ್ತದೆ. ಏನು ನೋಡಿದೆ ಅಂತ ಅನ್ನೋ ಅಷ್ಟರಲ್ಲಿ ಮಾತು ನಿಲ್ಲಿಸ್ಬಿಡೋದು. ಸಂಪೂರ್ಣ ಪ್ರಮಾಣದಲ್ಲಿ ನಿರ್ಮಾನುಷ್ಯಂ ಕರಿಷ್ಯಾಮಿ ಮತ್ಸ್ಯಾನಾಂ ಇಮಮಾಲಯಂ. ಇಡೀ ಸಮಗ್ರ ಮತ್ಸ್ಯ ದೇಶದಲ್ಲಿರೋರು ಯಾರೂ ಕೂಡ ಉಸಿರು ಇದ್ದರೆ ಏನು ಮಾಡ್ತಾರೆ ಅಂದರೆ ಅಲ್ಲೇ ಹೋಗಿ ಹೇಳ್ತಾರೆ. ಮುಂದಕ್ಕೆ ಕೀಚಕನ ವಧಾನಂತರದಲ್ಲಿ ಅವರಿಗೆಲ್ಲರಿಗೂ ಉಸಿರಾಡ್ತಾ ಇತ್ತು, ಯಾರೂ ಮಾತಾಡ್ತಿರ್ಲಿಲ್ಲಂತೆ. 144 ಸೆಕ್ಷನ್ ಅನ್ನೋದು ಡಿಕ್ಲೇರ್ ಆಗಿಬಿಟ್ಟಿತ್ತಂತೆ. ಯಾರೂ ಗಟ್ಟಿಯಾಗಿ ಮಾತಾಡೋಂಗಿಲ್ಲ, 4 ಜನ ಸೇರೋ ಹಾಗಿಲ್ಲ, ಹಾಗೆ ವ್ಯವಸ್ಥೆ ಇತ್ತಂತೆ. ರಹಸ್ಯವಾಗಿ ಕೊಂದರೆ ಸಮಸ್ಯೆನೇ ಇಲ್ಲ, ಪ್ರಕಾಶವಾಗಿ ಅಂದರೆ ಎಲ್ರಿಗೂ ಕಾಣೋ ಹಾಗೆ ಕೊಂದೆ ಅಂತಂದರೆ ಏನು ತೊಂದರೆ ಇಲ್ಲ. ಏನಾಗ್ಬೋದು? ಎಲ್ಲರೂ ಪಾಂಡವರೆಲ್ಲರೂ, ಯುಧಿಷ್ಠಿರ ಎಲ್ಲದಕ್ಕೂ ಯಾವುದಕ್ಕೆ ಭಯ ಪಡ್ತಿದ್ದಾನೆ ಅಂದರೆ ಅಜ್ಞಾತವಾಸದ ಭಂಗದ ಪ್ರಸಕ್ತಿ ಇದೆ ಅಂತನ್ನೋದು ಭಯಕ್ಕೆ ಕಾರಣ. ಹೌದು ತಾನೆ? ಇಷ್ಟರವರೆಗೆ ನಾವೆಲ್ಲನೂ ನಮ್ಮ ದುಃಖಗಳನ್ನು ಅದುಮಿಟ್ಕೊಂಡಿದ್ದೇನು ಕಾರಣ ಅಂತಂದರೆ ಅಜ್ಞಾತವಾಸ ಹಾಳಾಗಿ ಹೋಗ್ಬಿಡ್ತದೆ. ಪುನಃ ವನವಾಸ ಅಜ್ಞಾತವಾಸಾದಿಗಳನ್ನು ಸಮಯಬಂಧಕ್ಕನುಸಾರವಾಗಿ, ಪ್ರತಿಜ್ಞಾಕ್ಕನುಸಾರವಾಗಿ ಪುನಃ ನಿರ್ವಹಣೆ ಮಾಡಬೇಕಾಗಿರತಕ್ಕಂಥ ಅನಿವಾರ್ಯತೆ ಅಂತನ್ನೋದಕ್ಕೋಸ್ಕರವಾಗಿ ಇಷ್ಟನ್ನೇನು ಮಾಡೋದು? ಎಲ್ಲ ಅದನ್ನು ಇಟ್ಕೊಳ್ಳೋದು. ಒಂದು ಸರ್ತಿ ಏನು ಮಾಡಿಬಿಡ್ತೀನಿ, ಇದನ್ನು ಹೊರಗೆ ತಂದುಬಿಡ್ತೀನಿ, ಸಮಸ್ಯೆನೇ ಇಲ್ಲ. ನಿರ್ಮಾನುಷ್ಯಂ ಕರಿಷ್ಯಾಮಿ. ಆವಾಗ ಆಕಸ್ಮಿಕವಾಗಿ ನೀವೆಲ್ಲರನ್ನೂ ಕೊಲ್ತಾ ಇದ್ರಿ, ಯಾವನೋ ಒಬ್ಬವನು ಓಡಿ ಹೋಗಿ ಸತ್ತ. ಆವಾಗ ಏನು ಗತಿ? ಆವಾಗ ಏನಾಗ್ತದೆ ಅಂದರೆ ದುರ್ಯೋಧನ ಹೋಗ್ಬಿಟ್ಟು ನಮಗೆ ನೇರವಾಗಿ ಜಗತ್ತಿನ ಎದುರಿಗೆ ಉದ್ಘೋಷಣೆ ಮಾಡ್ತಾನೆ, ಈ ರೀತಿ ಮೋಸ ಮಾಡಿದ್ದಾರೆ ಅಂತ. ಹೌದಲ್ಲ? ಹೇಳಬೇಕಾದ್ರೆ ದುರ್ಯೋಧನ ಬದುಕಿರಬೇಕೋ ಇಲ್ಲ? ದುರ್ಯೋಧನನನ್ನು ಕೊಂದುಬಿಡ್ತೀನಿ. ಅಂದರೆ ಒತ್ತಡ ಸಂಪೂರ್ಣ ಪ್ರಮಾಣದಲ್ಲಿ ಸ್ಫೋಟ ಆಗೋದಾದ ಸಂದರ್ಭದಲ್ಲಿ ಯಾವ ಕ್ರಮದಲ್ಲಿ ಈ ಒಂದು ವೇಳೆ ಜ್ವಾಲಾಮುಖಿ ಅಂತ ಇರ್ತದೆ ನೋಡ್ರಿ, ಆ ಜ್ವಾಲಾಮುಖಿಯಿಂದಾಗಿ ಕುದಿಯತಕ್ಕಂತಹ ಆ ಪ್ರವಾಹ, ಒಳಗಿನಿರ್ತಕ್ಕಂತಹ ಲಾವಾರಸ ಅದು ವಿಸ್ಫೋಟ ಆಗಿ ಹೊರಗೆ ಬಂತು ಅಂದರೆ ಅದಕ್ಕೆ ನದಿ, ಕಾಡು, ಜನನಿಬಿಡ ಪ್ರದೇಶ, ನಿರ್ಮಾನುಷ್ಯವಾದ ಪ್ರದೇಶ, ಇವರು ಬೇಕಾದವರು, ಇವರು ಬೇಡಾದವರು, ಇಲ್ಲಿ ಮನೆಗಳಿದ್ದಾವೆ, ಇಲ್ಲಿ ಸಣ್ಣವರಿದ್ದಾರೆ, ಅಲ್ಲಿ ದೊಡ್ಡವರಿದ್ದಾರೆ, ಯಾವುದಿಲ್ಲ, ಉಕ್ಕೇರಿ ಹರಿದು ಬಿಟ್ಟರೆ ಎಲ್ಲರೂ ಒಂದೇ ಸರ್ತೆ ಏನಾಗಿಬಿಡ್ತಾರೆ ಅಂತಂದರೆ ಕರ್ಕಲಾಗಿ ಹೋಗಿಬಿಡ್ತಾರೆ. ಇರೋದೇ ಇಲ್ಲ ಅವ್ರು ಯಾರು, ಸರ್ವನಾಶ. ಯಾರೊಬ್ಬರು ಕೂಕ್ಕೊಳ್ಳಿಕ್ಕೂ ಅವಕಾಶ ಇರೋದಿಲ್ಲ. ಈ ಸುನಾಮಿ ಗಿನಾಮಿ ಬಂದರೆ ಏನಾರ ಕೂಕ್ಕೊಂಡು ಅದರಲ್ಲಿ ತೇಲಿ ಮುಳುಗಿ ಒದ್ದಾಡಿ ಅವಕಾಶವೇ ಇಲ್ಲ. ಜ್ವಾಲಾಮುಖಿ ಸ್ಫೋಟ ಆಗಿಬಿಟ್ರೆ ಅದು ಬಂದು ನುಗ್ಗಿತು ಅಂತಂದಾದರೆ ಏನಾಗಿಬಿಡ್ತದೆ ಅಂದರೆ ಸಂಪೂರ್ಣ ಪ್ರಮಾಣದಲ್ಲಿ ಉಸಿರುಗಳು ನಿಂತು ಹೋಗ್ಬಿಡ್ತವೆ, ದೇಹಗಳೇ ಕರ್ಕಲಾಗಿ ಹೋಗ್ಬಿಡ್ತವೆ ಅಷ್ಟೆ. ಆದ್ದರಿಂದಾಗಿ ಇಷ್ಟಾದ ಮೇಲೆ ಕುರುಣಾಂ ಅಖಿಲಂ ರಾಜ್ಯಂ ಪ್ರತಿಪತ್ಸ್ಯಾಮಿ ಭಾಮಿನಿ. ಏನು ಕೌರವರ ಸಮಗ್ರ ರಾಜ್ಯ ಇದೆಯಲ್ಲ ಅಷ್ಟು ನಂದೆ. ಮುಂದೆ ಮಾತಾಡು, ಏನು ಮಾತಾಡ್ತೀವಿ? ವಿರೋಧ ಮಾಡಲಿಕ್ಕೆ ಯಾವನಾರ ಬದುಕಿದ್ರೆ ತಾನೇ ಮುಂದಿನ ಪ್ರಶ್ನೆ. ಎಲ್ಲಿವರೆಗೂ ಅವಕಾಶವನ್ನು ಕೊಡೋದು, ಇದನ್ನೊಂದು ಇಟ್ಕೊಪ್ಪ, ಅದನ್ನೊಂದು ಇಟ್ಕೊಪ್ಪ, ಹೀಗಾಗ್ಬೋದು, ಹಾಗಾಗ್ಬೋದು, ಧರ್ಮರೀತ್ಯ ನಡ್ಕೊತೀನಿ, ಇದು ಶಾಸ್ತ್ರ, ಇದು ನಿಯಮ, ಇದು ನೀತಿ ಹೇಳಲಿಕ್ಕೆ ಎಲ್ಲಿವರೆಗೆ ಅವಕಾಶ ಅಂದರೆ ಎಲ್ಲಿವರೆಗೆ ನನಗೆ ಸಹನೆ ಇದೆಯೋ ಅಲ್ಲಿವರೆಗೆ ಮಾತ್ರ ಅವಕಾಶ. ನನ್ನ ಸಹನೆ ಮೀರಿದ ನಂತರದಲ್ಲಿ ನಿನ್ನನ್ನು ಪ್ರತಿಪಕ್ಷಿ ಅಂತ ನಾನು ಒಪ್ಪಲಿಕ್ಕೆ ಸಿದ್ಧನಿಲ್ಲ ಅಂದರೆ ಏನು ಮಾಡ್ತೀನಿ? ನನ್ನ ಪೂರ್ಣ ಪ್ರಮಾಣದಲ್ಲಿ ಇಲ್ಲ ಅಂತ ಅನಿಸ್ಬಿಡ್ತೀನಿ. ನಾಹಂ ಚೋಪಾಸಯಿತು ಶಕ್ತಃ ಕುಂತಿಪುತ್ರಂ ಯುಧಿಷ್ಠಿರಂ. ಸಹನೇನೇ ಮೂರ್ತಿವೆತ್ತಾಗಿರ್ತಕ್ಕಂತಹ ನಮ್ಮ ಅಣ್ಣನನ್ನು ಉಪಾಸನ ಮಾಡೋದಿಲ್ಲ. ಇನ್ನು ಮುಗೀತಿಲ್ಲಿವರೆಗೆ. ಇಲ್ಲಿವರೆಗೆ ಧರ್ಮದ ಮಾರ್ಗದಲ್ಲಿ ಇದ್ದುಕೊಂಡು ಯುಧಿಷ್ಠಿರನ ಅಧೀನದಲ್ಲಿ ಇದ್ದು ಈ ಕಾರ್ಯವನ್ನು ಸಾಧಿಸಬೇಕು ಅಂತ ಕಾಯ್ತಾ ಇದ್ದೆ. ಇನ್ನಿಲ್ಲ, ಇಡೀ ಸಮಗ್ರಕ್ಕೆ ನಾನೇ ರಾಜ್ಯಕ್ಕೆ ಅಧಿಪತಿ. ಧರ್ಮರಾಜನು ಎಲ್ಲಿರಬೇಕು?
ನನ್ನ ಅಧೀನದಲ್ಲೇ ಇರಬೇಕು. ಯಾಕೆ ಅಂದರೆ ಕ್ಷತ್ರಿಯರಲ್ಲಿ ಯಾವನ ರಾಜ ಆಗ್ತಾನೆ ಅಂದರೆ ಯಾವನ ಬಲಿಷ್ಠನೋ ಅವನೇ ರಾಜ, ಯಾವನ್ ದುರ್ಬಲನೋ ಅವನೇನು ಮಾಡಬೇಕು ಹೇಳ್ದಂಗೆ ಕೇಳ್ಕೊಂಡಿರಬೇಕು. ಏನು ಸಮಸ್ಯೆ ರೀ, ಜ್ಯೇಷ್ಠನಾಗಿದ್ದಾನೆ ಅವನಿಗೆ ಯಾಕೆ ರಾಜ್ಯ ಕೊಡೋದಿಲ್ಲ ಅಂತೀರಿ ಅಂದರೆ ಅವ ಬಲಿಷ್ಠನಿದ್ರೆ ಅವ ಆಳ್ತಿದ್ದ, ಅವ ಬಲಿಷ್ಠನಲ್ಲ, ಅದಕ್ಕೇನೆ ಹೇಳ್ದಂಗೆ ಕೇಳ್ಬೇಕು. ಅವನು ಇರೋದಿಲ್ಲ ಒಂದೇ ವ್ಯವಸ್ಥೆ. ಬ್ರಾಹ್ಮಣರಲ್ಲಿ ಯಾರು ಶ್ರೇಷ್ಠ? ಜ್ಞಾನವಂತ. ಕ್ಷತ್ರಿಯರಲ್ಲಿ ಯಾರು ಶ್ರೇಷ್ಠ? ಬಲವಂತ. ವೈಶ್ಯರಲ್ಲಿ ಧನವಂತ. ಶೂದ್ರನಲ್ಲಿ ಕೆಲಸವಂತ. ಚೆನ್ನಾಗಿ ಕೆಲಸ ಮಾಡೋವನಿದ್ದ ಅಂತಂದರೆ ಅವನಿಗೆ ಹೆಚ್ಚಿನ ಸಾಮರ್ಥ್ಯ. ವೈಶ್ಯನಲ್ಲಿ ಹೆಚ್ಚು ದ್ರವ್ಯವನ್ನು ಇಟ್ಟುಕೊಂಡಿದ್ದ, ಸಾಕಷ್ಟು ಕಡೆಗೆ ಆ ಒಂದು ವೃತ್ತಿ ವ್ಯವಹಾರಾದಿಗಳು ತುಂಬ ಚೆನ್ನಾಗಿ ಬೆಳೆದಿತ್ತು, ಅವನು ತುಂಬ ಎಕ್ಸ್ಪೋಜರ್ಗಳನ್ನು ಇಟ್ಕೊಂಡಿದ್ದ ಅಂತಂದರೆ ಆ ಸಮಯದಲ್ಲಿ ಅವನನ್ನು ಏನು ಮಾಡ್ತಾರೆ ಅಂತಂದರೆ ಎತ್ತಿ ಹಿಡಿತಾರೆ ಜನ. ಕ್ಷತ್ರಿಯನಲ್ಲಿ ಅದೇ ರೀತಿಯಲ್ಲಿ ಬಲಿಷ್ಠನಾದ ಅಂತಂದರೆ ಬದುಕ್ತಾನೆ, ದುರ್ಬಲನಾದ ಅಂದರೆ ಮೂಲಿಗೆ ಬೀಳ್ತಾನೆ. ಯಾಕೆ ಅಂದರೆ ಕುರುಣಾಮಖಿಲಂ ರಾಜ್ಯಂ ಪ್ರತಿಪತ್ಸ್ಯಾಮಿ, ಇಡೀ ಕೌರವರ ರಾಜ್ಯ ಎಲ್ಲ ಯಾರ್ದು ಇನ್ನು ಮುಂದೆ? ನಂದು. ಕಾಮವನ್ನೇ ಹ್ಯುಪಾಸಂತು ವಿನೀತಂ ಧರ್ಮಚಾರಿಣಂ, ಬೇರೆಯವರು ಬೇಕಾದ್ರೆ ಧರ್ಮರಾಜನ ಹಿಂದೆ ಹೋಗಲಿ, ನಾನು ಹೋಗಲ್ಲ. ಯಾಕೆ ಅಂದರೆ ಇನ್ನು ಮುಂದೆ ಧರ್ಮಾಧರ್ಮಗಳ ವಿವೇಕವನ್ನು ಹೇಳುತ್ತಿದ್ದೋದು ಅಂತನ್ನೋದು ಜಗತ್ತಿಗೆ ಮೀರಿ ಹೋಗ್ಬಿಟ್ಟಿದೆ. ಧರ್ಮಾಧರ್ಮದ ವಿವೇಕ ಹೇಳುತ್ತಿದ್ದೋದು ಎಲ್ಲಿವರೆಗೆ? ಹೇಳಿದ್ದನ್ನು ಕೇಳೋರಿರೋ ತನಕ. ಹೇಳಿದ್ದನ್ನು ಕೇಳೋರು ಇಲ್ಲ ಅಂತಂದಾದಾಗ ಹೇಳ್ದಂಗೆ ಕೇಳಿಸ್ಕೋಬೇಕು ಅಂದ್ರೆ ಏನು ಮಾಡಬೇಕಿನ್ನ? ದಂಡ ಪ್ರಯೋಗ ಒಂದೇ. ಬಾಯಿಂದ ಹೇಳ್ದಂಗೆ ಕೇಳ್ತಾರೆ ಅಂತಂದಾಗ ಅವಾಗ ದಂಡ ಪ್ರಯೋಗ ಮಾಡೋದು ತಪ್ಪು. ಉಗುರಿನಿಂದ ಹೋಗೋದಕ್ಕೆ ಕೊಡ್ಲಿಗೆ ಯಾಕ್ರಿ ತಗೋತೀರಿ ಅಂತಂತಾರೆ. ಕೊಡ್ಲಿಯಿಂದನೇ ಹೋಗಬೇಕು ಅಂತ ನಿರ್ಧಾರ ಆದಾಗ ಉಗುರು ಬಳಸೋದು ಸುಮ್ಮನೆ ಕಾಲಯಾಪನ, ವ್ಯರ್ಥ. ಯಾಕೆ ಮಾಡಲಿ? ತ್ವಂತು ದುಃಖವಿದಂ ಪ್ರಾಪ್ತಾಂ ನಾಹಂ ಶಕ್ನೋಮ್ಯುಪೇಕ್ಷಿತು, ನೀನು ಇಷ್ಟು ದುಃಖವನ್ನು ಪಡ್ತಿರುವಂತಹ ಸಂದರ್ಭದಲ್ಲಿ ನಿನ್ನನ್ನು ಉದಾಸೀನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ನಿರ್ವೃತ ಭವಪಾಂಚಾಲಿ, ಸಮಾಧಾನದಿಂದ ಇರು. ಕೀಚಕ ಏನಾಗೋದಿಲ್ಲ ಅಂದರೆ ನನ್ನ ಕೈಯಲ್ಲಿ ಸಿಕ್ಕ ಮೇಲೆ ಅವ ಮಾರನೇ ದಿವಸದ ಸೂರ್ಯೋದಯ ನೋಡೋದಿಲ್ಲ. ದ್ರೌಪದಿ ದೇವಿ ಹೇಳೋದು ಹೇಳಿದ ಮೇಲೆ ಅಂತಾಳೆ, ಕೀಚಕಸ್ಯ ವದಂ ಭೀಮ ಯದಿ ಜಾನಂತಿ ನಾಗರಾಹ ತ್ವಯಾ ಕೃತಂ ಮಹಾಬಾಹೋ ನಾಹಂ ಜೀವಿತು ಮುತ್ಸಹೆ. ನೋಡ್ರಿ, ಅವಳಿಗೆ ತುಂಬ ಅಪಮಾನ ಆಗಿದೆ, ತುಂಬ ಕಷ್ಟವನ್ನು ಪಟ್ಟಿದ್ದಾಳೆ, ಬಹಳ ಕೆಡುಕಿನ ಮಾತುಗಳನ್ನು ಕೀಚಕನಿಂದ ಕೇಳಿದ್ದಾಳೆ. ಅತಿಯಾಗಿ ಏನಾಗಿಬಿಟ್ಟಿದೆ ಅಂತಂದರೆ ಜೀವನ ಮಾಡುವಂತಹ ಸಂದರ್ಭದಲ್ಲಿ ನಿತ್ಯ ಜೀವನ ಸಂಕಟದ ಮಯ ಆಗಿ ಹೋಗಿದೆ ಅವಳಿಗೆ. ಕ್ಷಣಗಳನ್ನು ಕಳೆಯುವಂತಹ ಸಂದರ್ಭದಲ್ಲಿ ಕೀಚಕ ಬಿಡಿಸ್ತಾನೆ. ಇಷ್ಟೆಲ್ಲ ಆಗಿದೆ. ಭೀಮಸೇನ ದೇವರು ಏನು ಆಶ್ವಾಸನೆ ಕೊಡ್ತಿದ್ದಾರೆ ಅಂದರೆ, ನಿನ್ನ ಈ ಅಪಮಾನಕ್ಕೆ ಪೆನಾಲ್ಟಿ ಬರೀ ಕೀಚಕ ಮಾತ್ರ ಅಲ್ಲ, ಕೀಚಕನನ್ನು ಬೆಂಬಲಿಸೋರು, ನನ್ನನ್ನು ಗುರುತಿಸೋರು ಎಲ್ಲರೂ ತಮ್ಮ ಪ್ರಾಣವನ್ನು ಏನು ಮಾಡಬೇಕಾಗ್ತದೆ? ದಂಡ ಅಂತ ಕಟ್ಟಬೇಕಾಗತ್ತೆ. ಅಂದರೆ ಅಷ್ಟು ಪರಮಾವಧಿ ದಂಡನವನ್ನು ಮಾಡಲಿಕ್ಕೆ ನಾನು ಸಮರ್ಥನಿದ್ದೀನಿ. ವಿರೋಧ ಮಾಡೋರು ತುಂಬ ಎಚ್ಚರಿಕೆಯಿಂದ ವಿರೋಧ ಮಾಡಬೇಕು ಅಂತ ಹೇಳಿ ಭೀಮಸೇನ ದೇವರು ಹೇಳಿದರು. ಅಂದರೆ ನಿನ್ನ ಮರ್ಯಾದೆ ಅಷ್ಟು ಉತ್ಕೃಷ್ಟವಾದಂಥದ್ದು. ನಿನಗೆ ಅಪಮಾನ ಮಾಡೋದು ಅಂತಂದರೆ ಜಗತ್ತು ತಾವಾಗಿಯೇ ಕೆಡಕನ್ನು ಆಹ್ವಾನ ಮಾಡ್ದಂಗೆ. ಕೀಚಕನನ್ನು ಮುಂದಿಟ್ಟುಕೊಂಡು ಜಗತ್ತಿನಲ್ಲಿದ್ದವರು ಯಾರಾದರೂ ಕೂಡ ನಿನ್ನ ಬಗ್ಗೆ ಒಂದು ಮಾತನ್ನು, ಒಂದು ಅಶ್ಲೀಲ ವಚನಗಳನ್ನು ಆಡ್ತಾರೆ ಅಂತಂದರೆ ಅವರಿಗೆ ತಮ್ಮ ಜೀವನ ತುಂಬಿ ಬಂದಿದೆ ಅಂತ ಅಭಿಪ್ರಾಯ. ಆದ್ದರಿಂದಾಗಿ ನಾನು ಸಮಗ್ರ ರಾಜ್ಯವನ್ನೇ ನಾಶ ಮಾಡ್ತೀನಿ ಅಂತ ಭೀಮಸೇನ ದೇವರು ಹೇಳಿದರೆ ಅದೇನೋ ಬಡಾಯಿ ಕೊಚ್ಕೊಳ್ಳಿಕ್ಕೆ ಹೇಳಿರುವಂತಹ ಮಾತಲ್ಲ. ಮುಂದಕ್ಕೆ ಉಪಕೀಚಕರನ್ನು ಇದೇ ರೀತಿಯಲ್ಲಿ ದ್ರೌಪದಿ ದೇವಿ ನೋಡ್ತಿರಬೇಕಾದ್ರೆ ಏನು ಮಾಡ್ತಾರೆ ಅಂದರೆ, ಏನು ಹೇಳಿದಾರಲ್ಲ ಅದನ್ನು 106 ಜನ ಕೀಚಕರಿಗೆ 106 ಕ್ಷಣಗಳು ದಾಟೋದಿಲ್ಲ, ಅಷ್ಟೊಳಗೆ ಕೊಲ್ತಾರೆ ಅವನು. ಒಬ್ಬವನ್ನು ಕೊಲ್ಲಿಕ್ಕೆ ಒಂದು ಕ್ಷಣ ಆದರೂ ಬೇಕಲ್ವಾ? ಅಂಥ ಬಲಿಷ್ಠರನ್ನು ಕೊಲ್ಲಲಿಕ್ಕೆ ಮುಹೂರ್ತ ಮಾತ್ರದೊಳಗೆ ಇದನ್ನು ಮುಗಿಸ್ಕೊಂಡು ಹೋಗಿ ಸ್ವಚ್ಛಗೆ ಸ್ನಾನ ಮಾಡ್ಕೊಂಡು ಮತ್ತೆ ತಿರ್ಗಾ ಅಡುಗೆ ಮನೆಯೊಳಗೆ ಮಲ್ಕೊಂಡಿರ್ತಾರೆ. ಎಲ್ಲಿದ್ದಿ ಅಂದರೆ ಇಲ್ಲೇ ಇದ್ದೆ ಅಂತ ಹೇಳೋಂಗೆ.
ಏಕೆಂದರೆ ಅಷ್ಟೊಂದು ಜನರನ್ನು ಕೊಂದುಬಿಟ್ರೆ ಮೈ ತುಂಬ ರಕ್ತ ಮಾಂಸ ಎಲ್ಲ ಆ ಹೊಡೆದಂತಹ ಸಂದರ್ಭದಲ್ಲಿ ಕೈಕಾಲುಗಳು ಅಂಗಗಳೆಲ್ಲ ಛಿದ್ರ ಹೋಗಿ ತರಕಾರಿ ಹೆಚ್ಚು ಒಂದು ವೇಳೆ ಆಕಸ್ಮಿಕವಾಗಿ ಅದನ್ನೆಲ್ಲ ಒಂದು ಕಡೆ ಹಾಕಿ ಏನಾದ್ರೂ ಕೆಳಗೆ ತಿರುಗುಣಿ ಮೇಲೆ ಇಟ್ಟುಬಿಟ್ಟು ಸಿಡಿಸ್ಬಿಟ್ರೆ ಹೆಂಗೆ ದಬ 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 ಎಲ್ಲ ಕಡೆ ಅದು ಹಾರಿಬಿಡಬೇಕು ಆ ರೀತಿಯಲ್ಲಿ ಉಪಕೀಚಕರ ರುಂಡಮುಂಡಗಳೆಲ್ಲವೂ ಏನಾಗಿದ್ವಂತೆ ಸ್ಮಶಾನ ತುಂಬ ಹರಡಿ ಬಿದ್ದಿದ್ವಂತವು. ತುಂಬ ಜನ ಎತ್ಕೊಂಬರ್ಲಿಕ್ಕೆ ಆಗಲಾರ್ದೇ ಎಲ್ಲೆಲ್ಲಿದ್ವು ಅಲ್ಲಲ್ಲೇ ಕಸ ಹೊಡೆದು ಈ ಹಳ್ಳಿ ಊರಾಗ ಮಾಡ್ತಾರಲ್ಲ ಅಲ್ಲಲ್ಲೇ ಒಟ್ಟು ಮಾಡಿ ಆ ಕಾರ್ಯಕ್ರಮ ಮಾಡಿಬಿಟ್ಟಿದ್ರಂತೆ. ಅದಕ್ಕೋಸ್ಕರವಾಗಿ ಇವರು ಹೆಂಗೆ ಹೇಳಿದಾರೋ ಹಂಗೆ ಮಾಡ್ಲಿಕ್ಕೆ ಸಮರ್ಥರು ಅಂತ ಗೊತ್ತಿದ್ದರಿಂದ ದ್ರೌಪದಿ ದೇವಿ ಅಂತಾಳೆ ನಾಹಂ ಜೀವಿತು ಮುತ್ಸಹೆ. ಇಷ್ಟೆಲ್ಲ ಅನರ್ಥ ಆಗಿಬಿಟ್ರೆ ಆವಾಗ ನನಗೆ ಅಪಖ್ಯಾತಿ ಬರ್ತದೆ. ನಿಷ್ಪಾಪಿಗಳಾಗಿರ್ತಕ್ಕಂಥವ್ರು ಎಷ್ಟೋ ಜನ ಏನಾದರೂ ಅಂತಂದರೆ ಒಬ್ಬಳ ಅಪಮಾನ ಅಂತನ್ನೋದು ಅವಳಿಗೆ ಅಪಮಾನ ಮಾಡಿದ ಒಂದು ದುಷ್ಟನಿರ್ಬೋದು, ಆದರೆ ನಿಷ್ಪಾಪಿಗಳಾಗಿರ್ತಕ್ಕಂಥ ಅನೇಕ ಜನ ಸತ್ರು ಅಂತ ಆದರೆ ಆ ನಿಷ್ಪಾಪಿಗಳಾದಂತಹ ಅನೇಕ ಜನರುಗಳ ಸಾವಿಗೆ ನಾನೇನಾಗ್ಬಿಡ್ತೀನಿ ಕಾರಣಗಳಾಗಿಬಿಡ್ತೀನಿ. ಹಂಗಾಗಬಾರ್ದು ನೋಡ್ರಿ. ಒಬ್ಬ ವಿವೇಕಿಗೆ ಪ್ರಜ್ಞಾವಂತನಿಗೆ ತನಗೆ ಅನರ್ಥ ಆಗಿದೆ ಅಂತ ಅಂದುಕೊಳ್ಳುವಂಥವನಿಗೆ ಅವನಿಗೆ ಮನಸ್ಥಿತಿ ಯಾವ ರೀತಿ ಇರ್ತದೆ ಅಂದರೆ ನನಗೆ ಅನರ್ಥ ಆಗಿದೆ, ಅನರ್ಥ ಮಾಡಿದವನಿಗೆ ಶಿಕ್ಷೆ ಆಗಬೇಕೇ ಹೊರತು ಅನರ್ಥ ಏನೂ ಮಾಡದೇನೆ ಅನಿವಾರ್ಯವಾಗಿ ಅಧಾರ್ಮಿಕರ ಜೊತೆಗೆ ಜೀವನ ಮಾಡುವಂತಹ ಅನಿವಾರ್ಯತೆ ಯಾರ್ಯಾರಿಗೆ ಬಂದಿದೆಯೋ ಆ ಅನಿವಾರ್ಯತೆ ಬಂದವರೆಲ್ಲರೂ ಕೂಡ ಏನಾಗಬಾರ್ದು, ಈ ಸಂದರ್ಭದ ನಿಮಿತ್ತವಾಗಿ ಪ್ರಾಣವನ್ನು ಅವರು ಕಳ್ಕೋಬಾರ್ದು. ಕಥಂ ವಧಮುಪಾನೀಯಾಂ ರಾಜಾಯಂ ಮತ್ಕೃತೆ ಪ್ರಭು. ಈ ವಧೆಯನ್ನು ಈ ರೀತಿಯಲ್ಲಿ ನೀನು ಸಂಹಾರ ಮಾಡಿದರೆ ಅದನ್ನು ಏನು ಮಾಡ್ತಾನೆ ಅಂತಂದರೆ ರಾಜ ಯುಧಿಷ್ಠಿರ ಅದನ್ನು ಹೆಂಗೆ ಏನು ಮಾಡ್ತಾನೆ ಅಂತಂದರೆ ನನ್ನ ನಿಮಿತ್ತದಿಂದಾಗಿ ತಾನು ಮಾಡಿರ್ತಕ್ಕಂಥ ಪ್ರತಿಜ್ಞಾ ವನವಾಸ ಅಜ್ಞಾತವಾಸಗಳನ್ನು ಪೂರ್ಣ ಮಾಡ್ತೀನಿ ಅಂತನ್ನುವಂತಹ ಪ್ರತಿಜ್ಞಾ ಏನು ಮಾಡಿಬಿಟ್ಟಿದ್ದ ಧರ್ಮರಾಜ, ಆ ಸಮಯ ಪರಿಪಾಲನಾ ಅಂತನ್ನೋದು ಆಗೋದೇ ಇಲ್ಲ ಶಾಸ್ತ್ರದ ರೀತ್ಯ. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ ಅಂದರೆ ದೇಹತ್ಯಾಗವನ್ನು ಮಾಡಿಬಿಡ್ತಾನೆ. ಅವನಿಗೇನಂದರೆ ಅವನಿಗೆ ತನ್ನ ಪ್ರತಿಜ್ಞಾ ಪಾಲನ ಅನ್ನೋದು ಸರ್ವೋತ್ಕೃಷ್ಟ. ಅವನಿಗೆ ಇಲ್ಲಿ ಮಹಾಭಾರತದಲ್ಲಿ ಏನಂದರೆ ಒಂದೊಂದು ಧರ್ಮಗಳು ಬಹಳ ಸೂಕ್ಷ್ಮವಾಗಿದ್ದಾವೆ. ಆದ್ದರಿಂದಾಗಿ ಹಂಗವನು ಒಬ್ಬ ಧರ್ಮಾಭಿಮಾನಿನಿಯಾಗಿರ್ತಕ್ಕಂಥ ವ್ಯಕ್ತಿ ಇದಕ್ಕೋಸ್ಕರ ದೇಹತ್ಯಾಗವನ್ನು ಮಾಡ್ದ ಅಂತ ಆಗಿಬಿಟ್ರೆ ಅದು ನನ್ನ ಅಪಮಾನಕ್ಕೋಸ್ಕರವಾಗಿ ಪ್ರತೀಕಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಅದು ನಡೆದು ಹೋಗ್ಬಿಟ್ರೆ, ಗಣೇಶನ ದೊಡ್ಡ ಉತ್ಸವ ಮಾಡಿಬಿಟ್ಟು ಬೇಕಾದಷ್ಟೆಲ್ಲ ಅಲ್ಲಿ ಭಕ್ಷ್ಯಗಳನ್ನು ಹಣ್ಣು ಇನ್ನೊಂದು ಮತ್ತೊಂದೆಲ್ಲ ಇಟ್ಟುಬಿಟ್ಟು ರಾತ್ರಿ ಇಟ್ಟು ಈ 4 ದಿವಸ 8 ದಿವಸ 10 ದಿವಸ ಎಲ್ಲ ಕೂಡ್ಸೋರು ಇರ್ತಾರಲ್ಲ ಇಟ್ಟುಬಿಟ್ಟು ಮಲ್ಕೊಂಡಿದ್ರೆ ಇಲಿಗಳು ತಿಂದ ಹಾವಳೆ ಮಾಡಿ ಹೋಗ್ತವೆ ಅಂತನ್ನೋ ಕಾರಣಕ್ಕೋಸ್ಕರವಾಗಿ ಕೋಲ್ ತೊಗೊಂಡು ಹೊಡೆದು ಬಿಡ್ತೀನಿ ಇಲಿಗೆ ಅಂತ ಹೇಳಿ ಹೊಡಿಲಿಕ್ಕೆ ಹೋದವರು ಇಲಿಗೆ ಹೊಡೆಯುತ್ತಾ ಬೀಳೋದು ಬಿಟ್ಟುಬಿಟ್ಟು ಗಣೇಶಂಗೆ ಬಿದ್ದುಬಿಟ್ರೆ ಕೀಚಕನಿಗೆ ಈ ಅನರ್ಥಕ್ಕೋಸ್ಕರ ಶಿಕ್ಷೆ ಆಗಲೇಬೇಕು, ಅವನು ತಪ್ಪಿಸ್ಕೋಬಾರ್ದು ಅಂತನ್ನೋದು ನನ್ನ ಎಷ್ಟು ಆಂತರ್ಯ ಇದೆಯೋ ಅಷ್ಟೇ ನನಗೆ ಸುದೃಢವಾದಂತಹ ಆಂತರ್ಯ ಇದೆ. ಈ ಪ್ರತೀಕಾರವನ್ನು ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಧರ್ಮರಾಜ ತನ್ನ ಪ್ರತಿಜ್ಞಾ ಪರಿಪಾಲನಾ ಅನ್ನೋದು ಹಾಳಾಗಿ ಹೋಯಿತು ನನ್ನ ನಿಮಿತ್ತವಾಗಿ ಅಂತ ಅವನು ಅಂದ್ಕೋಬಾರ್ದು. ನಿಷ್ಪಾಪಿಗಳಾಗಿರ್ತಕ್ಕಂತಹ ಬೇರೆ ವ್ಯಕ್ತಿಗಳು ಸಾಯಲೂಬಾರ್ದು. ಕೀಚಕ ನನಗೆ ಅಪಮಾನ ಮಾಡಿದ್ದಾನೆ, ಆದರೆ ಅಪಮಾನ ಮಾಡಿದಾಗ ಯಾರ್ಯಾರಿದ್ರೋ ಅವರೆಲ್ಲರೂ ಕೂಡ ಏನಲ್ಲ ಪಾಪಿಷ್ಠರಲ್ಲ. ಅಪಮಾನ ಮಾಡಿದಂತಹ ಕೀಚಕ ಪಾಪಿಷ್ಠನೇ ಹೊರತಾಗಿ ಅವನೊಂದಿಗೆ ಜೀವನವನ್ನು ನಡೆಸೋರೆಲ್ಲರೂ ಕೂಡ ಪಾಪಿಷ್ಠರು ಅಂತ ಹೇಳಲಿಕ್ಕಾಗೋದಿಲ್ಲ. ಆ ರೀತಿ ಇಲ್ಲವೂ ಇಲ್ಲ. ಆದ್ದರಿಂದ ಅವರಿಗೆ ಆಗಬಾರ್ದು. ಆದ್ದರಿಂದಾಗಿ ಯಥಾನ ಕಶ್ಚಿತ್ ಜಾನೀತೆ ಸೂತಪುತ್ರಂ ತ್ವಯಾಹತಂ. ನೀವು ವಾಸ್ತವದಲ್ಲಿ ಏನು ಮಾಡ್ರಿ ಅಂತಂದರೆ ಅವನನ್ನು ಕೊಲ್ರಿ, ಆದರೆ ನೀವು ಕೊಂದದ್ದು ಯಾರಿಗೂ ಗೊತ್ತಾಗಬಾರ್ದು. ಅಲ್ಲೇ ಇರೋದು ನಿಮ್ಮ ನೈಪುಣ್ಯತೆ ಇರೋದು ಹೆಂಗೆ ಎಲ್ಲಿ ಅಲ್ಲೇ. ವಾಯುಸ್ತುತಿಯಲ್ಲಿ ಸ್ತೋತ್ರ ಮಾಡಬೇಕಾದ್ರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುದೇವರ ಮಹಿಮಾವನ್ನು ಹೇಳ್ತಾರೆ. ಪ್ರಾಕ್ 50,000 ವ್ಯವಹಿತಮಮಿತಂ ಯೋಜನೈ ಪರ್ವತಂತ್ವಂ ಯಾವತ್ ಸಂಜೀವನಾದ್ಯೌ ಶದನಿಧಿಮಧಿಕ ಪ್ರಾಣಲಂಕಾಂ ಅನೈಷಿ ಅದ್ರಾಕ್ಷೀದುತ್ಪತಂತಂ ತತವುತ ಗಿರಿಮುತ್ ಪಾಟಯಂತಂ ಗೃಹೀತ್ವಾ ಯಾಂತಂಖೇ ರಾಘವಾಂಗ್ರೌ ಕ್ಷಣಮಪಿ ಪ್ರಣತಮಪಿ ತದೈ ಕಕ್ಷಣೆ ತ್ವಾಂಹಿಲೋಕಃ ಅಂತ ಲಂಕಾನಗರಿಯಲ್ಲಿದ್ದವರು ಅಲ್ಲಿಗೆ ಹೋಗಿ ಹುಡ್ಕೊಂಡು ಬಂದ್ರಂತೆ.
ಯಾವುದನ್ನು? ಆ ಸಂಜೀವಿನ್ಯಾದಿ ಮೂಲಿಕೆಗಳಿರ್ತಕ್ಕಂತಹ ಪರ್ವತವನ್ನು ಅದನ್ನು ತೊಗೊಂಡು ಬಂದ್ರಲ್ಲ, ತೊಗೊಂಡು ಬಂದ ಮೇಲೆ ವಾಪಸ್ ಹೋಗಿಡ್ಬೇಕು ನೋಡ್ರಿ. ಮನೆಯಾಗಿನ ಹೆಣ್ಮಕ್ಳು ನೀವೆಲ್ಲ ಅವಸರಕ್ಕೋಸ್ಕರ ಎಲ್ಲ ಪದಾರ್ಥಗಳನ್ನು ಎಲ್ಲಂದ್ರಲ್ಲಿ ಬಿಸಾಕಿ ಹೋದ ನಂತರದಲ್ಲಿ ಬೆಳಗ್ಗಿನಿಂದ ಸಂಜೆ ತನಕ ಏನು ಕೆಲಸ ಮಾಡಿದೆ ಅಂತ ಹೇಳ್ತಾರಲ್ಲ, ಇದನ್ನು ಎತ್ತಿಡೋದ್ರಲ್ಲಿ ದಿವಸ ಕಳೆದು ಹೋಗ್ಬಿಡ್ತದೆ ಅಂತಾರೆ. ತೊಗೊಂಡದ್ದು ಪದಾರ್ಥ ಜಾಗಕ್ಕೆ ಇಡ್ರಿ, ಇಡೋದಿಲ್ಲ. ಅವ್ರು ಇಡ್ರಿ ಅಂತ ಜೀವನ ಪೂರ್ತಿ, ಇವ್ರು ಇಡೋದಿಲ್ಲ ಅಂತ ಅನ್ನೋದು ಇವ್ರದ್ದು ಜೀವನ ಪೂರ್ತಿ. ಹನುಮಂತ ದೇವರು ತೊಗೊಂಬಂದಿದ್ರಲ್ಲ, ಇಟ್ ಇಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ. ಯಾಕಂದರೆ ಆ ಒಂದು ಪರ್ವತದಲ್ಲಿ ಅನೇಕ ಚೇತನ ರಾಶಿಗಳಿರ್ತಾರೆ, ಅನೇಕ ಚೇತನ ವ್ಯಕ್ತಿಗಳಿರ್ತಾರೆ. ಅದನ್ನೇ ಉಪಜೀವಿಸಿಕೊಂಡು ಇರತಕ್ಕಂಥ ಹಲವಾರು ವ್ಯಕ್ತಿಗಳು ಏನು ಮಾಡ್ತಿರ್ತಾರೆ ಅಂದರೆ ಅನ್ನೋದಕಗಳನ್ನು ಆ ಪರ್ವತದಲ್ಲಿ ತಿಂತಕ್ಕಂತಹ ಬೇಕಾದಷ್ಟು ಪ್ರಾಣಿ ಪಕ್ಷಿ ಪಶುಗಳು ಎಲ್ಲ ಇರ್ತವೆ. ಅಂಥ ಒಂದು ಪರ್ವತವನ್ನೇ ಎತ್ತುಕೊಂಡು ತೊಗೊಂಬಂದು ತಮ್ಮ ಕೆಲಸ ಆದಮೇಲೆ ಅಲ್ಲಿಗೆ ಇಡಬೇಕಲ್ಲ, ಏನು ಮಾಡಿದ್ರಂತೆ? ಅಲ್ಲಿಂದ ತೊಗೊಂಬರ್ಬೇಕಾದ್ರೆ ಎಷ್ಟು ಹುಷಾರಾಗಿ ತೊಗೊಂಬಂದಿದ್ರಲ್ಲ, ಅಷ್ಟೇ ಹುಷಾರಾಗಿ ಇಲ್ಲಿ ಎಡಗಾಲಿನ ಹೆಬ್ಬೆರಳಿನಿಂದ ಅದನ್ನು ಒದ್ರಂತೆ. ನೇರ ಎಲ್ಲಿಂದ ಕಿತ್ತುಕೊಂಡು ತೊಗೊಂಬಂದಿದ್ರು ಅದೇ ಜಾಗಕ್ಕೆ ಹೋಗಿ ಅದಕ್ಕೆ ಕೂತ್ಕೊಂಡಂತೆ. ತ್ರಿವಿಕ್ರಮ ಪಂಡಿತಾಚಾರ್ಯ ಅಂತಾರೆ, ತೇ ನಮಃ ಕೌಶಲಾಯ. ನಿಮ್ಮ ಕೌಶಲ್ಯಕ್ಕೆ ಏನಪ್ಪ ಅಂದ್ರೆ ನಮ್ಮ ದೊಡ್ಡ ನಮಸ್ಕಾರ ರೀ ಸ್ವಾಮಿ. ಯಾಕೆ? ಆ ಪರ್ವತ ಕಿತ್ತುಕೊಂಡು ತೊಗೊಂಬರ್ಬೇಕಾದ್ರೆ ಇಲ್ಲಿಂದ ಅಲ್ಲಿ ಹೋಗಿ ತರಲಿಕ್ಕೆ ಬರ್ತದೆ, ಆದರೆ ಅಲ್ಲಿ ವಾಪಸ್ ಇಡಬೇಕಾದ್ರೆ ಹಾಳು ಮಾಡಿಬಿಟ್ಟು ನೀನು ಇಲ್ಲಿಂದನೇ ಅಲ್ಲಿಗೆ ಹೋಗೋದು ಅಲ್ಲ. ಅಲ್ಲಿಗೆ ಹೋಗಿಟ್ರೆ ಎಷ್ಟು ಚೆನ್ನಾಗಿಡ್ಬೋದು, ಇಲ್ಲಿಂದಲೇ ಇಟ್ರೂ ಅಷ್ಟೇ ಚೆನ್ನಾಗಿಟ್ರು. ಕೀಚಕನನ್ನು ಹೊಡೆದು ಕೊಲ್ಲೋದು ಅಂತನ್ನೋದೇನಿದೆಯಲ್ಲ, ಯಾವನೊಬ್ಬ ಬಲಿಷ್ಠ ಬೇಕಾದ್ರೂ ಸಾಧಿಸ್ತಾನೆ. ಕೀಚಕನಕ್ಕಿಂತ ಬಲಿಷ್ಠನಾದಂಥವನು ಇಲ್ಲೇ ಇಲ್ಲ ಅಂತ ಹೇಳ್ತಾರೆ, ಅದೆಲ್ಲ ಮುಂದಿಂದಿದೆ ವಾಕ್ಯಾರ್ಥ. ಕೀಚಕನಕ್ಕಿಂತಲೂ ಬಲಿಷ್ಠರಾದವರು 3 ಜನ. ಒಬ್ಬ ಶಲ್ಯರಾಜ, ಇನ್ನೊಬ್ಬರು ಬಲರಾಮ ದೇವರು, ಮೊದಲನೇದವರು ಭೀಮಸೇನ ದೇವರು. ಜರಾಸಂಧ ಹೋಗ್ಬಿಟ್ಟಿದ್ದಾನೆ, ಸತ್ತೋಗ್ಬಿಟ್ಟಿದ್ದಾನೆ ಜರಾಸಂಧ. ಈ ಪ್ರಸಂಗ ನಡೀತಿರ್ಬೇಕಾದ್ರೆ ಸತ್ತೋಗಿದ್ದಾನೆ ಜರಾಸಂಧ. ಆದ್ದರಿಂದ ಈ 3 ಜನ ಬಲಿಷ್ಠರಿದ್ರೂ ಕೂಡ ಇನ್ನಿಬ್ಬರು ಯಾರಾದರೂ ಕೊಂದರು ಅಂತ ತಿಳ್ಕೊಳ್ರಿ. ಆಕಸ್ಮಿಕವಾಗಿ ಶಲ್ಯರಾಜ ಎಷ್ಟು ಇಲ್ಲಿ ಪ್ರತಿಯೊಂದು ಹಂತದಲ್ಲಿ ವಾಯು ಜೀವೋತ್ತಮತ್ವವನ್ನು ಭಾರತೀ ದೇವಿ ಅಂದರೆ ದ್ರೌಪದಿ ದೇವಿ ಪ್ರತಿಷ್ಠಾಪನೆ ಮಾಡ್ತಾಳೆ ಅಂತಂದರೆ, ಕೀಚಕನನ್ನು ಕೊಲ್ಲಿಕ್ಕೆ ಇನ್ನಿಬ್ಬರಿಗೆ ಅವಕಾಶ ಇದೆ. ಯಾರಿಗೆ? ಶಲ್ಯನಿಗೂ ಮತ್ತು ಬಲರಾಮ ದೇವರಿಗೂ. ಆದರೆ ಅವರು ಕೊಂದರೆ ಹೆಂಗೆ ಕೊಲ್ತಾರೆ ಅಂತಂದರೆ ಜಗತ್ತಿಗಿಡಿ ಗೊತ್ತಾಗಬೇಕು ಆ ಹೊಡೆದಾಟ. ಇವರು ಆ ರೀತಿಯಲ್ಲಿ ಸಿಂಹನಾದವನ್ನು ಮಾಡಿ, ಅವನು ಆ ರೀತಿ ಸಿಂಹನಾದವನ್ನು ಮಾಡಿ, ಜಗತ್ತೆಲ್ಲರೂ ನೆರೆದು ನಿಂತು ನೋಡಿ 1-4 ಸರ್ತಿ ಅವ್ರು ಇವನ ಹತ್ರ ಹೊಡ್ತಾ ತಿಂದು, ಇವ್ರು ಅವನ ಹತ್ರ ಹೊಡ್ತಾ ತಿಂದು, ಇದೆಲ್ಲ ಆಗಿ ಏನು ಮಾಡ್ತಾರೆ ಅಂದರೆ ಇನ್ನೊಬ್ಬರು ಕೊಲ್ಲೋರಿದ್ದಾರೆ. ಯಾರು? ಬಲರಾಮ ದೇವರು ಮತ್ತು ಶಲ್ಯರಾಜ. ಅವರಿಬ್ಬರು ಕೊಂದಂಗೆ ನನ್ನ ಗಂಡ ಕೊಲ್ಲಬಾರ್ದು. 10ರೊಳಗೆ 11 ಅಂತ ಆಗಬಾರ್ದು. ಅದು 10 ಬೇರೆ, 11ನೇದ್ದೇ ಬೇರೆ. ಯಾಕೆ ಅಂತಂದರೆ ಇನ್ನಿಬ್ಬರು ಕೀಚಕನಕ್ಕಿಂತಲೂ ಬಲಿಷ್ಠರಿದ್ರೂ ಕೂಡ ಅವರೇನಾದರೂ ಆಕಸ್ಮಿಕವಾಗಿ ಸಂಹಾರವನ್ನು ಮಾಡಿದರೆ ಬಲರಾಮ ದೇವರೇ ಕೊಂದಿದ್ದಾರೆ, ಶಲ್ಯರಾಜ ಕೊಂದಿದ್ದಾನೆ ಅಂತ ಹೇಳಿ ಜಗತ್ತಿಗೆ ಗೊತ್ತಾಗ್ತದೆ. ಆದರೆ ನೀವು ಕೊಂದರೆ ಊಹಾ ಮಾಡಬೇಕೇ ಹೊರತಾಗಿ ನೀವೇ ಕೊಂದಿದ್ದೀರಿ ಅಂತ ಎವಿಡೆನ್ಸಲ್ಲಿ ಉಳಿಬಾರ್ದು. ನೀವು ಕೊಲ್ರಿ, ಹೆಂಗೆ ಕೊಂದಿದ್ದೀರಿ ಅಂದರೆ ಕೊಂದಿದ್ರ ಮೂಲಕವಾಗಿಯೇ ಕೊಲ್ಲೋರು ಎಷ್ಟು ಬಲಿಷ್ಠರಿದ್ದಾರೆ ಅಂತಂದರೆ ಬ್ರಹ್ಮಾಂಡವನ್ನು ಸೀಳಿ ಚಳ್ಳೆ ಹಾಕುವಷ್ಟು ಸಾಮರ್ಥ್ಯ ಅವರಿಗಿದೆ ಅಂತ ನೋಡೋವರಿಗೆ ಅರ್ಥ ಆಗಬೇಕು. ಹಂಗೆ ಕೊಲ್ಲಬೇಕು. ತಥಾ ಕುರುಷ್ವ ಕೌರವ್ಯ ಬಲವನ್ನ ಅರಿಮರ್ದನ ಯಥಾನ ಕಶ್ಚಿತ್ ಜಾನೀತೆ ಸೂತಪುತ್ರಂ ತ್ವಯಾಹತಂ. ನಿಮ್ಮಿಂದಲೇ ನೇ ಕೀಚಕ ಸತ್ತ ಅಂತ ಅನ್ನೋದನ್ನು ಯಾರೊಬ್ಬರು ಹೇಳಲಿಕ್ಕಾಗಿರಬಾರ್ದು. ಹಂಗೆ ಕೊಲ್ರಿ. ಅದೃಶ್ಯಮಾನಸ್ತಂ ತಸ್ಯ ಭಿಂದಿ ಪ್ರಾಣಾನ್ ಅರಿಂದಮ. ಅದೃಶ್ಯಮಾನನಾಗಿ ಯಾರಿಗೂ ಕಾಣಿಸ್ಕೊಳ್ಳದೆ ಇರೋ ಹಂಗೆ ಹೋಗಿ ಏನು ಮಾಡಿಬಿಡು ಅಂತಂದರೆ ಪ್ರಾಣಗಳನ್ನು ತೆಗೆದು ಬಿಡು. ಅಂದರೆ ಅದರಲ್ಲಿ ಆಂತರ್ಯ ಇದೆ. ನನ್ನ ಗಂಡ ಜಗತ್ತಿನಲ್ಲಿ ಎಲ್ಲರ ಗಂಡನ ಹಂಗಲ್ಲ ಇವನು. ನನ್ನ ಗಂಡ ಅಂದರೆ ಜಗದ್ ಗಂಡ. ಅವನು ಜಗತ್ತಿಗಿಡೀ ಗಂಡ ಆಗಬೇಕು ಅಂತಂದರೆ ಆವಾಗ ಏನಿರಬೇಕು? ಮಾನವಂತಿಕೆ ಹೆಚ್ಚಿರಬೇಕು, ಪ್ರಾಣ ಹೆಚ್ಚಿರಬೇಕು, ಬಲ ಹೆಚ್ಚಿರಬೇಕು. ಅದನ್ನೇ ಅಂತಾರಲ್ಲ, ವಾಯುರ್ ಭೀಮೋ ಭೀಮನಾದೋ ಮಹೌಜಾ ಸರ್ವೇಷಾಂಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾದ್ ವಾಯುರ್ ದೇವದೇವೋ ವಿಶಿಷ್ಟಃ. ವಾಯುವು ಭೀಮನಾದ
ಸರ್ವೇಶಾಂಚ ಪ್ರಾಣಿನಾಂ ಪ್ರಾಣಭೂತಃ. ಅವರಿಗೆ ಪ್ರಾಣವಾಯು ಒಳಗೆ ಆಡಿಸ್ಲಿಕ್ಕೆ ಹೆಂಗೆ ಬರ್ತದೋ ಅದನ್ನು ಹೊರಗೆ ಕಳಿಸೋದು ಅವ್ರಿಗೆ ಗೊತ್ತಿದೆ. ಅವ್ರಿಗೆ ಅಂದ್ರೆ ನೀವು ಉಸಿರು ಹೊರಗೆ ಹೋದ್ರೆ ಯಾರಿಗಾದ್ರೂ ಪಕ್ಕದಲ್ಲೇ ಇದ್ದವ್ರಿಗೆ ಗೊತ್ತಾಗ್ತದ ಅಂತಿರ್ತಾರೆ. ನೋಡ್ಬೇಕು ನೀವು, ಸತ್ತವ್ರ ಮನೆಯೊಳಗೆಲ್ಲ ಇಲ್ಲೇ ಇದ್ದರ್ರಿ, ನಮ್ಮ ಜೊತೆಗೆ ಆಟ ಆಡ್ತಿದ್ರಿ, ಮಾತಾಡ್ತಾ ಕೂತಿದ್ರಿ, ಇಷ್ಟು ಬೇಗ ಅವರು ಇಲ್ಲದೇ ಇರೋ ಹಂಗೆ ಆಗ್ತಾರೆ ಅಂತ ಮಾತ್ರ ಗೊತ್ತಿರಲಿಲ್ಲ. ಅದ್ಯೈವ ಹಸಿತಂ ಗೀತಂ ಕ್ರೀಡಿತಂ ಯೈ ಶರೀರಿಭಿ ಅದ್ಯೈವತೆ ನದೃಶ್ಯಂತೆ ಪಶ್ಯ ಕಾಲಸ್ಯ ಚೇಷ್ಟಿತಂ. ನೋಡ್ರಿ, ಕಾಲದ ಮಹಿಮಾ ಹೆಂಗೆ ಅಂದರೆ ಎದುರಿಗೇನೆ ಸತ್ತು ಹೋದ್ರೆ ಅವರು ಜೊತೆಗೆ ಇದ್ವಿ, ನಾವು ಹೆಂಗೆ ಸತ್ರು ಅಂತಲೇ ಗೊತ್ತಾಗಲಿಲ್ಲ. ಅದೇ ನೋಡ್ರಿ, ಆಕಸ್ಮಿಕವಾಗಿ ಒಂದು ಕೈ ಮುರ್ರಿ, ಇಲ್ಲ ಕಾಲು ಮುರ್ರಿ, ಇಲ್ಲ ಬೇರೆ ಇದು ಏನಾದ್ರೂ ನೀವು ಶರೀರಕ್ಕೆ ಘಾತವನ್ನು ಮಾಡಿರಿ, ಅವ್ರು ಕಿರ್ಚ್ಕೊಳ್ಳೋದು ಏನಾಗ್ತದೆ ಅಂತಂದ್ರೆ ಅಲ್ಲಿದ್ದವ್ರಿಗೆ ಎದ್ದು ಬರೋರಿಗೆ ಎಲ್ರಿಗೂ ಗೊತ್ತಾಗ್ತದೆ. ಆದರೆ ಉಸಿರು ಹೊರಟೋದ್ರೆ ಮಾತ್ರ ನೀವು ಹೋದ ನಂತರದಲ್ಲಿ ಬೇರೆಯವ್ರು ತಿಳಿಸಿದ್ರೆ ಬರೋರು ಬರಬೇಕಾದ್ದೇ ಹೊರತಾಗಿ, ಯಾಕಂದ್ರೆ ತಿಳಿಸ್ಲಿಕ್ಕೆ ಅವ ಇರೋದಿಲ್ಲ. ಬೇರೆಯವ್ರು ಇರಲಿಲ್ಲ ಅಂದ್ರೆ ಅವ ಸತ್ತದ್ದೇ ಗೊತ್ತಾಗೋದಿಲ್ಲ. ಅಲ್ಲೇ ಇರೋದು ವಾಸ್ತವದಲ್ಲಿ ವಾಯುದೇವರ ನೈಜ ಸಾಮರ್ಥ್ಯ ಇರೋದು ಎಲ್ಲಿ ಅಂತಂದರೆ ಶ್ರೀಪಾದರಾಜರು ಅಂತಾರಲ್ಲ, ಬಹಳ ಅದ್ಭುತವಾಗಿ ಹೇಳ್ತಾರೆ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಆವಕಚ್ಚಪರೂಪ ದಿಂದ ಲೆಂಡೋದಕದಿ ಓ ವಿಧರಿಸಿದ ಶೇಷ ಮೂರುತಿಯನು ಆವನ ಬಲ ಪಿಡಿದು ಹರಿಯು ಸುರರೈದುವರು ಆವಾಯು ನಮ್ಮ ಗುರು ಪವಮಾನನು ಕರ್ಣಾಭಿಮಾನಿಗಳು ಸುರರು ದೇಹವನು ಬಿಡೆ. ಒಂದೊಂದು ಇಂದ್ರಿಯಗಳು ಕಾಣಲಿಲ್ಲ ಅಂದ್ರೆ ಅಯ್ಯೋ ಕಣ್ಣು ಕಾಣ್ತಿಲ್ಲ ಅಂತ ಕಿರ್ಚ್ಕೋತೀವಿ ಬಾಯಿಂದ. ಕುರುಡ ಕಿವುಡ ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನು ಅರಿತು ಬುಧ ಜನರು ಪೇಳ್ವರು ಪೆಣವೆಂದು. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಶ್ರೀಮಧ್ವನಾಮ. ಯಾಕ್ರಿ ಇವರು ತ್ರಿಜಗದ್ಗುರುಗಳು ಅಂತಂದರೆ ಇವರ ಜಗದ್ಗುರುತ್ವ ಎಲ್ಲಿದೆ ಅಂತಂದರೆ ಆ ಇಡೀ ಸಮಗ್ರವಾಗಿರ್ತಕ್ಕಂತಹ ಒಂದೊಂದು ಕ್ರಿಯಾದಲ್ಲೂ ಏನು ಮಾಡಿದ್ದಾರೆ ಅಂತಂದರೆ ಅವರು ಮಾಡ್ದಂಗೆ ಇನ್ನು ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇಚ ಪಟುತ್ವೇಚ ಶೂರತ್ವೇಚ ಬಲೇಪಿಚ. ಯಾವುದರಲ್ಲಿಯೂ ಕೂಡ ಅವ್ರಿಗೆ ಈಕ್ವಲೆಂಟ್ ಆಗಿರುವಂಥವ್ರು ಇನ್ನೊಬ್ರು ಇರಬಾರ್ದು. ನನ್ನ ಗಂಡನಿಗೆ ಸಮಾನನಾಗಿರ್ತಕ್ಕಂಥವ್ನು ಇನ್ನೊಬ್ಬವನು ಇದ್ದಾನೆ ಅಂತ ಹೇಳ್ಕೊಂಡ್ಬಿಟ್ರೆ ನನಗೆ ಮರ್ಯಾದೆ ಕಡಿಮೆ ಅಂತ ಹೇಳೋಳು. ಕೀಚಕ ಅವಮರ್ಯಾದೆ ಮಾಡಿದಾಗ ಮಾತ್ರ ಮರ್ಯಾದೆ ಹೋಗೋದಲ್ಲ, ಈ ರೀತಿ ಹೋದ್ರೂ ನನಗೆ ಮರ್ಯಾದೆ ಹೋದಂಗೆನೆ. ಕೆಲವರೆಲ್ಲ ಅನ್ಕೊಂತಿರ್ತಾರೆ ಏನಂತಂದರೆ ದೇವ್ರಿಗೆ ಗುಣಗಳೇ ಇಲ್ಲ ಅಂತಂದರೆ ಅವಮರ್ಯಾದೆ ಮಾಡ್ದಂಗೆ ರೀ. 8 ಗುಣ ಇದೆ ಅಂತಂದ್ರೆ ಯಾಕ್ರಿ ಅವಮರ್ಯಾದೆ ಮಾಡ್ದಂಗೆ? ಏನೋ ಒಂದು 8 ಗುಣ ಒಪ್ತೀವಪ್ಪ. ಅವನಿಗೆ ಸುಖ ಒಪ್ಪಿದರೆ ದುಃಖನೂ ಒಪ್ಪಬೇಕಾಗ್ತದೆ ಅಂತ, ಸುಖನೂ ಇಲ್ಲ ದುಃಖನೂ ಇಲ್ಲಪ್ಪ ದೇವ್ರಿಗೆ ಅಂತ ಹೇಳಿ ಒಪ್ಪುವಂತಹ ಜನಗಳು ಒಂದಿಷ್ಟು ಜನ ಇದ್ದಾರೆ. ಅವ್ರು ಏನ್ರಿ ಅಪರಾಧ ಮಾಡಿದರು? ನೀವು ಹೇಳ್ದಂಗೆ ಅನಂತ ಕಲ್ಯಾಣ ಗುಣಪರಿಪೂರ್ಣ ಅಂತ ಶ್ರೀಹರಿ ಅಂತ ಹೇಳದೇ ಇದ್ದದ್ದೊಂದು ಅಪರಾಧ ಏನ್ರಿ? ಶಾಸ್ತ್ರಕಾರರು ಅಂತಾರೆ ದೊಡ್ಡ ಅಪರಾಧ, ಬಹಳ ದೊಡ್ಡದಾಗಿರ್ತಕ್ಕಂತಹ ಅಪರಾಧ ಪರಮಾತ್ಮನನ್ನು ಆ ರೀತಿ ನೋಡ್ತಕ್ಕಂಥದ್ದು. ಇಲ್ಲಂತೂ ನಾವು ಬೇರೆ ಬೇರೆ ಇದ್ದೀವಿ, ಆಮೇಲೆ ಅಲ್ಲಿ ಹೋದ್ಮೇಲೆ ಮೋಕ್ಷದಲ್ಲಿ ಯಾರ್ಯಾರು ನಾನು ದೇವರು ಇಬ್ಬರು ಒಂದೇ. ಇಲ್ಲಿ ಮಾತ್ರ ಭೂಭೇದ ಅಲ್ಲಿ ಒಂದೇ ಎಂಬೋ ಕ್ಷುಲ್ಲಕಾರನು ಪೀಡಿದ್ ಹಲ್ಲು ಮೂರಿ ಎಂದು ಕರಬಾ ಮುಗಿದ ಮುಖ್ಯ ಪ್ರಾಣ ಅಂತ. ಹೆಂಗೆ ಮುಖ್ಯ ಪ್ರಾಣದೇವರು ಪರಮಾತ್ಮನ ಬಗ್ಗೆ ಇನಿತೂ ಅಪಮಾನವನ್ನು ಸಹಿಸಲಾರೋ ಮತ್ತು ಮುಖ್ಯ ಪ್ರಾಣದೇವರ ಆತ್ಯಂತಿಕ ಭಕ್ತಿ ಅವಳು ಯಾರು? ದ್ರೌಪದಿ ದೇವಿ. ಪ್ರಕಾಶಮಯವಾಗಿ ನೀವು ಕೊಂದುಬಿಟ್ರೆ ನಿಮ್ಮದೇನಾಗಿದೆಯಲ್ಲ ಬಲ, ನಿಮ್ಮದೇನು ಸಾಮರ್ಥ್ಯ ಇದೆಯಲ್ಲ ಅದು ಜಗತ್ತಿಗೆ ಗೊತ್ತಾಗೋದಿಲ್ಲ. ನಿಮ್ಮ ಸಾಮರ್ಥ್ಯನೂ ಬೇರೆಯವ್ರ ಸಾಮರ್ಥ್ಯನೂ ಎರಡೂ ಒಂದೇ ಅಂತ ಒಂದೇ ತಕ್ಕಡಿ ಒಳಗೆ ಏನು ಮಾಡಿಬಿಡ್ತಾರೆ, ತೂಗಿಬಿಡ್ತಾರೆ. ಹಂಗಾಗಬಾರ್ದು.
ಅದಕ್ಕೋಸ್ಕರವಾಗಿ ಅದೃಶ್ಯಮಾನಸ್ತ್ವಂ ತಸ್ಯ ಭಿಂದಿ ಪ್ರಾಣಾನ್ ಅರಿಂದಮ ಅಂತ ಹೇಳಿ ತನ್ನ ಅಭಿಪ್ರಾಯವನ್ನು ಸ್ಫುಟವಾದ ಮಾತುಗಳಲ್ಲಿ ಹೇಳಿದಾಗ ಭೀಮಸೇನ ದೇವರಂತಾರೆ ತಥಾ ಭದ್ರೇ ಕರಿಷ್ಯಾಮಿ. ನನ್ನ ಜೀವೋತ್ತಮತ್ವ ಅಷ್ಟು ಜಗತ್ತಿನಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಅಂತ ನಿನಗೆ ಮನಸ್ಸಿನಲ್ಲಿದೆ ಅಂತಂದರೆ ಅವಶ್ಯವಾಗಿ ಅದನ್ನು ಮಾಡ್ತೀನಿ. ತಥಾ ಭದ್ರೇ ಕರಿಷ್ಯಾಮಿ ಯಥಾ ತ್ವಂ ಭೀರು ಭಾಷಸೆ ಅದೃಶ್ಯಮಾನಸ್ತಸ್ಯಾಹಂ ತಮಿಸ್ರಾಯಾಂ ಸಕುಂಡಲಂ ನಾಗೋ ಬಿಲ್ವಮಿವಾಕ್ರಮ್ಯ ಪೂತಯಿಷ್ಯಾಮಿ ತಚ್ಚಿರಃ ಅಲಭ್ಯಾಂ ಇಚ್ಛತಸ್ತಸ್ಯ ಕೀಚಕಸ್ಯ ದುರಾತ್ಮನಃ. ಆನೆಗೆ ಬಿಲ್ವಫಲದ ಮೇಲೆ ಅಪಾರವಾದಂಥ ರೋಷ ಅಂತ ಏನು ಮಾಡ್ತದೆ ಅಂದರೆ ಸೊಂಡಿಲಿಂದ ಕಿತ್ತು ಕಾಲಾಗಿ ಹಾಕಿ ಅದನ್ನು ಏನು ಮಾಡ್ತದೆ ಅಂದರೆ ಒರೀತು ಅಂತಂದರೆ ಆ ಬಿಲ್ವಫಲದಿಂದ ಅಂಟು ಬರೋದಲ್ಲ, ಬಿಲ್ವಫಲದ ಕಾಯಿ ಮೇಲೆ ಇರತಕ್ಕಂಥ ಒರಟು ಚರ್ಮ ಇರ್ತದಲ್ಲ ಅದರಲ್ಲಿಂದ ಅಂಟು ಬರಬೇಕಂತ ಹಂಗೆ ತುಳಿತದಂತ. ಆನೆ ಭಾರ ಎಲ್ಲಿ, ಬಿಲ್ವಫಲ ಎಲ್ಲಿ? ಕೀಚಕ ಸತ್ರ ನನ್ನ ಕೈಯಿಂದ ಹೆಂಗೆ ಸಾಯ್ತಾನೆ ಅಂತಂದರೆ ಆನೆ ಕೈಯಲ್ಲಿ ಬಿಲ್ವ ಫಲ ಸಿಕ್ಕರೆ ಹೆಂಗೆ ನಾಮಾವಶೇಷ ಆಗಿ ಹೋಗ್ತದೋ ಆ ರೀತಿಯಲ್ಲಿ ಸಾಯೋನಿದ್ದಾನೆ, ನಿಸ್ಸಂದೇಹವಾಗಿ ಹಿಂಗೆ ಕೊಲ್ತೀನಿ ಅಂತ ಹೇಳಿ ಏನು ಮಾಡ್ತಾರೆ ಭೀಮಸೇನ ದೇವರು ಹೇಳ್ತಾರೆ. ಹೇಳಿ ಏವ ಮುಕ್ತ ಮಹಾಬಾಹು ತತ್ರ ಪಾಂಡವ ನಂದನಃ ಅರ್ಧರಾತ್ರಿ ತದೋತ್ಥಾಯ ಸತ್ವಾನ್ ಭೀಮವಿಕ್ರಮಃ ಅವದಾತೇನ ಮೃದುನ ಪಟೇನಾಚ್ಛಾದಿತಸ್ತತಾ ದ್ರೌಪದೀಂ ಪೃಷ್ಠತಃ ಕೃತ್ವಾ ಯತ್ರಾಸೀನ್ ನರ್ತನಾಲಯ. ಇಷ್ಟು ಹೇಳಿ ದ್ರೌಪದಿ ದೇವಿಯನ್ನು ಕೊಟ್ಟು ಕಳಿಸಿ ಅರ್ಧರಾತ್ರಿವರೆಗೆ ಕೀಚಕ ಹೆಂಗೆ ಕಾಯ್ತಾ ಕೂತಿದ್ನೋ ಭೀಮಸೇನ ದೇವರು ಹಾಗೆ ಕಾಯ್ತಾ ಕೂತಿದ್ರಂತೆ. ಕಾಯ್ತಾ ಕೂತ್ಕೊಂಡು ಅರ್ಧರಾತ್ರಿ ಆದಮೇಲೆ ಅಲಂಕಾರ ಭೀಮಸೇನ ದೇವ್ರದ್ದು ಆರಂಭ ಆಯಿತು. ಮಹದದ್ಭುತವಾದಂತಹ ಅಲಂಕಾರ ರೀ. ಪುರುಷನೊಬ್ಬ ಸ್ತ್ರೀವೇಷವನ್ನು ಹಾಕ್ಕೊಂಡ್ರೆ ಎಲ್ಲರೂ ಕೂಡ ಕಣ್ಣು ಬಿಟ್ಟು ನೋಡಬೇಕು ಹಂಗಿತ್ತಂತ ಭೀಮಸೇನ ದೇವರ ಅಲಂಕಾರ. ಏನು ಚೆಂದಾಗಿರ್ತಕ್ಕಂತಹ ಆಭರಣಗಳು, ಏನು ವೈಭವ. ಪುರುಷ ಸಿಂಹ ಅಂತನ್ನೋನು ಮೃದು ಮಧುರವಾಗಿರತಕ್ಕಂತಹ ಶರೀರಕ್ಕೆ ಅಲಂಕಾರವನ್ನು ಮಾಡತಕ್ಕಂತಹ ರೀತಿಯಲ್ಲಿ ಅಲಂಕಾರ ಮಾಡಿದರೆ ಸಾಮಾನ್ಯರಲ್ಲಂತೆ ವಟು ವೃದ್ಧರು ಬಂದು ಮಿಟಿ ಮಿಟಿ ನೋಡುವರೋ. ಮದುವೆ ಆಗದೇ ಇರತಕ್ಕಂತಹ ಬ್ರಹ್ಮಚಾರಿಗಳು ಮದುವೆ ಆಗಿರುವಂಥವ್ರಲ್ಲ, ವಯಸ್ಸು ಕಳೆದಿರುವಂತಹ ಮುದುಕರು ನೋಡ್ತಿದ್ರಂತೆ ಯಾರನ್ನ? ಭೀಮಸೇನ ದೇವ್ರನ್ನ. ಹಂಗಿದ್ರಂತೆ ಭೀಮಸೇನ ದೇವರು. ಹೆಂಗೆ ಭೀಮಸೇನ ದೇವರು ಹೊರಟರು, ಎಷ್ಟು ಒನಪು ವಯ್ಯಾರ ಭರಿತವಾಗಿರ್ತಕ್ಕಂಥ ಶರೀರ, ಅದಕ್ಕೆ ತಕ್ಕಂಗೆ ಲಾಸ್ಯಮಯವಾಗಿರ್ತಕ್ಕಂಥ ನಡಿಗೆ. ನರ್ತನಾಗಾರಕ್ಕೆ ಸೇರುವಷ್ಟರಲ್ಲಿ ಯಾರಾದರೂ ಭೀಮಸೇನ ದೇವರು ಅಂತ ಗುರುತಿಸ್ಲಿಕ್ಕೆ ಸಾಧ್ಯ ಇತ್ತಾ ಅಂತನ್ನೋದನ್ನು ದಾಸರಾಯರ ಮಾತುಗಳಲ್ಲಿ ನಾಳಿನ ದಿವಸ ಕೇಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.